ಸ್ಟಾರ್ಟ್ ಆಗ್ತೀನಿ. ಓಕೆ, ಇದು ಒನ್ ಆಫ್ ದ ಎಲಿಮೆಂಟ್. ಎರಡನೇ ಎಲಿಮೆಂಟ್ ಬಂದು ಆಂಡ್ರಾಯ್ಡ್ ಆಪ್ ಅಲ್ಲಿ ಬಂದ್ಬಿಟ್ರೆ ಆಂಡ್ರಾಯ್ಡ್ ಬರಬೇಕು. ಕೆಲವರು ಐಫೋನ್ ಸರ್ ನನ್ನ ಹತ್ರ ಐಫೋನ್ ಮಾತ್ರ ಇದೆ, ದೆನ್ ಐಫೋನ್ಗೆ ಬರ್ಬೇಕು ಮತ್ತೆ. ಸೊ ನೀವೇ ಜಸ್ಟ್ ಇನ್ ಟರ್ಮ್ಸ್ ಆಫ್ ಕಾಸ್ಟಿಂಗ್ ವೈಸ್ ನೋಡಿ, ಆಂಡ್ರಾಯ್ಡ್ ಫೋನ್ ನಮ್ಗೆ 10,000 ಸಿಗುತ್ತೆ, ಬಟ್ ಐಫೋನ್ ಏನಿಲ್ಲ ಅಂದ್ರೆ ಒಂದು 70-80,000 ಮಿನಿಮಮ್ ಇನ್ವೆಸ್ಟ್ಮೆಂಟ್. ಇನ್ ಸಿಮಿಲರ್ ವೇ ಆಪ್ ಡೆವಲಪ್ಮೆಂಟ್ ಕೂಡ ಅಷ್ಟೇ ಕಾಸ್ಟ್ ಇರುತ್ತೆ. ಇದು ಫಸ್ಟ್ ಪಾಯಿಂಟ್. ಎರಡನೇ ಪಾಯಿಂಟ್ ಬಂದು ಈಗ ಈಗಿನ ಕಾಲದಲ್ಲಿ ನೋಡಿದ್ರೆ ಆಂಡ್ರಾಯ್ಡ್ ಎವ್ರಿ 3 ಮಂತ್ಸ್ಗೆ ಏನೋ ಒಂದು ಪ್ಯಾಚ್ ಯೂಸ್ ಮಾಡ್ತಾನೆ ಇದ್ದಾರೆ. ಸೊ ವೆನ್ ಯು ಗೆಟ್ ಇನ್ ಟು ಆಪ್ಸ್, ದ ಮೇಂಟೆನೆನ್ಸ್ ಕಾಸ್ಟ್ ಈಸ್ ಹೈ. ಸೊ ನನ್ನ ಸಜೆಷನ್ ಏನಂದ್ರೆ, ವಿ ಆರ್ ಸ್ಟೆಪ್ಪಿಂಗ್ ಇಟ್ ನೌ ಟು ಎ ಥಾಟ್ ಆಫ್ ಒಂದು ಮಾರ್ಕೆಟಿಂಗ್ ಅಲ್ಲಿ ಇದನ್ನ ಒಂದು ಸ್ಟ್ರೀಮ್ ಲೈನ್ ಅಪ್ಲಿಕೇಶನ್ ಮಾಡೋಣ ಅಂತ ಒಂದು ಪಾಯಿಂಟ್ ಬಂದಿದ್ವಿ. ಈ ಪಾಯಿಂಟ್ ಅಲ್ಲಿ ಫಸ್ಟ್ ದೇರ್ ವಿಲ್ ಬಿ ಲಾಟ್ ಆಫ್ ಲರ್ನಿಂಗ್ಸ್ ಫಾರ್ ಅಸ್. ಏನ್ ಫೀಚರ್ ಇರಬೇಕು, ಏನ್ ಫೀಚರ್ ಮಾಡಬೇಕು ಅನ್ನೋದು. ನಾನು ಒಂದು ವೆಬ್ ಅಲ್ಲಿ ಮಾಡೋದು 2x ಇದ್ರೆ ಆಂಡ್ರಾಯ್ಡ್ ಬಂದು 4x, iOS ಬಂದು 6x ಕಾಸ್ಟಿಂಗ್ ಅಲ್ಲಿ ಅಷ್ಟು ವೇರಿಯೇಷನ್ ಬರುತ್ತೆ. ಸೊ ಫಸ್ಟ್ ವೆಬ್ ಅಲ್ಲಿ ಮಾಡ್ಕೊಂಡು ವೆನೆಸೆ ವೆಬ್ ಅದು ಮೊಬೈಲ್ಗೂ ಸೂಟ್ ಆಗತ್ತೆ, ವೆಬ್ಗೂ ಸೂಟ್ ಆಗತ್ತೆ. ಸೊ ಆರಾಮಾಗಿ ಇದು ಬಂದು ಎವ್ರಿ ಮಿನಿಟ್ ಪಾಯಿಂಟ್ ಏನಲ್ಲ, ಈವನ್ ವೆಬ್ ಅಲ್ಲೂ ಕೂಡ ನಾವು ವಾಟ್ಸ್ಆಪ್ ನೋಟಿಫಿಕೇಶನ್ಸ್, SMS ನೋಟಿಫಿಕೇಶನ್ ಕಳಿಸಬಹುದು. ಇದು ಒಂದು ಒಂದು ಆಪ್ಟಿಮೈಸ್ಡ್ ಕಾಸ್ಟಿಂಗ್ ಅಲ್ಲಿ ಮಾಡಕ್ಕೆ ನಾನು ಕೊಡ್ತಾ ಇರೋದು ಒಂದು ಸೊಲ್ಯೂಷನ್. ಇಲ್ಲ ನನಗೆ ಆಪ್ ನಲ್ಲೇ ಡೆಫಿನೆಟ್ಲಿ ಕಂಫರ್ಟ್ಸ್ ಇರುತ್ತೆ. ನಿಮಿಷ ರಾಘವ್, ಗೊತ್ತಾಯ್ತಾ ಈಗ ನೋಟಿಫಿಕೇಶನ್ ಪಾರ್ಟ್ ಕವರ್ ಆಯ್ತಾ ಇವ್ರು ಹೇಳಿದ್ರಲ್ಲಿ? ನಿಮ್ಗೆ ಗೊತ್ತಾಯ್ತಾ ಏನಾದ್ರು? ನೋಟಿಫಿಕೇಶನ್ ಅಂದ್ರೆ ಅದು ಅವ್ರು ಹೇಳ್ತಿರೋದು ವಾಟ್ಸ್ಆಪ್ ಅಲ್ಲೇ ಕಳಿಸಬಹುದು ಅಂತ. ಹೌದು, ಕಾಸ್ಟ್ ಅವ್ರು ಹೇಳಿದ್ದು ಕರೆಕ್ಟ್. ಅದು ಕಾಸ್ಟ್ ಅವ್ರು ಹೇಳಿದ್ದು ಆಂಡ್ರಾಯ್ಡ್ ಅಪ್ಲಿಕೇಶನ್ ಬೇರೆ, iOS ಅಪ್ಲಿಕೇಶನ್ ಬೇರೆ. ಸೊ ಅದಕ್ಕೂ ಸೊಲ್ಯೂಷನ್ ಇದೆ. ಲೈಕ್ ಫ್ಲಟರ್ ಅಲ್ಲಿ ನಾವು ಇದ್ ಮಾಡಿದ್ರೆ, ಸೊ ಅದಕ್ಕೆ ಸಪರೇಟ್ ಕೋಡ್ ಬೇಸ್ ಬೇಕಂತ ಇಲ್ಲ ಆಂಡ್ರಾಯ್ಡ್ ಮತ್ತೆ iOS ಗೆ. ಸೊ ಸಿಂಗಲ್ ಕೋಡ್ ಬೇಸ್ ಅಲ್ಲಿ ಎರಡು ಪ್ಲಾಟ್ಫಾರ್ಮ್ ಅಲ್ಲಿ ವರ್ಕ್ ಆಗುತ್ತೆ. ಕರೆಕ್ಟ್. ಬಟ್ ರಾಘವ್ರೆ, ಸಿ ದಟ್ಸ್ ವಾಟ್. ಸೊ at the same time, as you said, Flutter, now when I compare to web application developer, the cost is different. When I say Flutter based developer, the cost is different. So again, the cost complications are again the same. So all I am trying to say is the Flutter is a code base, it is fine. But if you say Android and iOS, now Android also is coming in lines of iOS. So they are releasing all the beta components and live components. The process also earlier ನಾವು ಒಂದು SDK ಮಾಡಿ ನಿಮ್ಗೆ APK ಮಾಡಿ ಕಳಿಸ್ತಾ ಇದ್ದೀನಿ without any Play Store registered. Now there is no such chance. I have to create a beta environment in Google Play Store. First I have to upload there. So ಇವೆಲ್ಲ ಏನಂದ್ರೆ indirect maintenance will be high sir. ಅಷ್ಟೇ. ಇಲ್ಲಾಂದ್ರೆ ಫ್ಲಟರ್ ಕೂಡ ಮಾಡಬಹುದು. ಐ ಆಮ್ ಆಲ್ಸೋ ಓಕೆ. ಬಟ್ ಅಗೇನ್ ದ ಕಾಸ್ಟ್ ಕಾಂಪ್ಲಿಕೇಶನ್ಸ್ ಅಗೇನ್ ಡಿಫರೆಂಟ್ ಇನ್ ದಟ್. ಅದೇ ರಾಘು, ಈಗ ಆ ಮೇಂಟೆನೆನ್ಸ್ ಎಲ್ಲ ನೋಡಿದಾಗ ನಾವು ಇಲ್ಲಿ ನೋಟಿಫಿಕೇಶನ್ ವಾಟ್ಸ್ಆಪ್ ಅದನ್ನ ಅದು ಈಗ ಫೈನಲಿ ನಿಮಗೆ 20 ಪೈಸಲ್ಲಿ ನಿಮ್ಗೆ ಮೆಸೇಜ್ ಹೋಗುತ್ತೆ, ಅದು ವಾಟ್ಸ್ಆಪ್ ಆದ್ರೆ. SMS ಆದ್ರೆ 15-16 ಪೈಸಲ್ಲಿ ಕೆಲಸ ಆಗ್ಬಿಡುತ್ತೆ. ನಾನು ಓವರ್ ಆಲ್ ನೋಡ್ತಾ ಇರೋದು ಏನಂದ್ರೆ, ದಿಸ್ ಇಸ್ ನಾಟ್ ಸಮಥಿಂಗ್ ವಿಚ್ ಎನಿ ಒನ್ ಆಫ್ ಎಕ್ಸ್ಪೀರಿಯನ್ಸ್ಡ್. ಐ ಮೀನ್ ಆಸ್ ಅಪ್ಲಿಕೇಶನ್ ವಿ ನೋ ವಾಟ್ ಇಟ್ ಈಸ್, ಬಟ್ ಸರ್ ಬಂದು he want to start something as a marketing tool to manage his operations and to manage his engagement. ಈ ಎಂಗೇಜ್ಮೆಂಟ್ ಅನ್ನೋದು there will be a lot of learnings because of now sir also has done lot of research on ChatGPT ಅದು ಇದೆಲ್ಲ ಮಾಡಿ he has come to some minor conclusion point ಅಲ್ಲಿ. Even still he has so many clarifications, but overall as a application wise I am very clear what to be done, how it is, how it has to be done ಅಂತ. But this has to be experienced ಅಲ್ವಾ. In again Flutter ಅಂದ್ರೆ again the framework cost, developer cost, everything is extra costly sir. That's it. Otherwise definitely as you said I would have preferred apps only, no doubt in it. ರಾಘು, ಈಗ ಸ್ಟಾರ್ಟಿಂಗ್ ಅಲ್ಲಿ ಶಿವ ಹೇಳಿದ ಹಾಗೆ ಮಾಡಿ ಮತ್ತೆ ಅದು ಅಷ್ಟು ಸುಮಾರು ಆಗುತ್ತೆ, ನಮ್ಗೆ ತುಂಬಾ ಮೆಸೇಜ್ ಎಲ್ಲ ಇರುತ್ತೆ ಅಂತ ಹೇಳುವಾಗ ಅಪ್ಲಿಕೇಶನ್ ಡೆವಲಪ್ಮೆಂಟ್ ಮಾಡುದಾದ್ರೆ ಮಾಡಬಹುದು. ಹಾಗ ಶಿವ ಅವರೇ? ಸರ್ ಎನಿ ಟೈಮ್ ಇದು ನಾವು APIs ಇಂದ ಮಾಡ್ಬೋದು, ಇಲ್ಲಾಂದ್ರೆ ಹೈಬ್ರಿಡ್ ಮಾಡೆಲ್ ನಾವು ಮಾಡೋದು PHP ಮಾಡೆಲ್ ಇಂದ ಕೂಡ ಮಾಡ್ಬೋದು. ಹೈಬ್ರಿಡ್ ಮಾಡೆಲ್ ಅಂತ ಹೇಳ್ತೀವಿ. ಅದು ಬಂದು URL ಬೇಸ್ಡ್ ಪುಲ್ಲಿಂಗ್ ಅಂತ ಹೇಳ್ತೀವಿ. ಸೊ ಆಂಡ್ರಾಯ್ಡ್ ಓಪನ್ ಮಾಡಿ URL ಮೊಬೈಲ್ ಆಪ್ಟಿಮೈಸ್ ಮಾಡ್ತೀವಲ್ಲ, URL ಪುಲ್ ಮಾಡ್ಕೊಂಡು ಮಾಡ್ಬೋದು. ಆದ್ರೆ ನಮ್ಗೆ ಕೆಲವು ಇನ್ಸೈಟ್ಸ್ ಬೇಕಾಗತ್ತೆ. ಸಪೋಸ್ ನನಗೆ ಯೂಸರ್ ಲೊಕೇಶನ್ ಬೇಕು, ನನ್ಗೇನು ಯೂಸರ್ ಲೊಕೇಶನ್ ಬೇಕಾಗೇ ಇಲ್ಲ, ನನಗೇನು ಯೂಸರ್ ಲಾಗಿನ್ ಆಗಿದ್ರೆ ಸಾಕು, ಯೂಸರ್ಗೆ ನೋಟಿಫಿಕೇಶನ್ ಹೋದ್ರೆ ಸಾಕು ಮೊಬೈಲ್ ಆಪ್ ನಲ್ಲಿ. ಈ ಎರಡು ಬಿಟ್ರೆ ಏನು ನನಗೇನು ಅವಶ್ಯಕತೆ ಇಲ್ಲ ಟು ಬಿ ಎಟ್ ದಿಸ್ ಸ್ಟೇಜ್. ಬಟ್ ಅದಕ್ಕೋಸ್ಕರ ಹಾಗೆ ರೈಟ್ ನೌ ಆಲ್ ಐ ಆಮ್ ಟ್ರೈಂಗ್ ಟು ಸೇ ಇಸ್, ನಿಮಗೆ ಕಸ್ಟಮರ್ಗೆ ನೋಟಿಫಿಕೇಶನ್ ಹೋಗ್ಬೇಕು, ಅದಕ್ಕೆ ಒಂದು ದಾರಿ ಇದೆ. ಸೆಕೆಂಡ್ ಥಿಂಗ್, ನೀವೇನು ಎವ್ರಿ ಮಿನಿಟ್ ಎವ್ರಿ ಪಾಯಿಂಟ್ ಅಲ್ಲಿ ಅದೇನು ಅಪ್ಡೇಟ್ ಬರಲ್ಲ. ಓನ್ಲಿ ವೆನ್ನರ್ ಅ ಮೀಟಿಂಗ್ ಇಸ್ ದಟ್ ಮೀಟಿಂಗ್ ದೇ ನೀಡ್ ಟು ಅಟೆಂಡ್. ದ ಅದರ್ ಪಾಯಿಂಟ್ ಇಸ್ ರಿಸೋರ್ಸಸ್. ನಿಮಗೆ ಟೈಮ್ ಇದ್ದಾಗೆಲ್ಲ ನಾನು
ಜಾಯಿನ್ ಆಗ್ತೀನಿ, ನಾನು ಮಾಡ್ಕೊಂತೀನಿ. ಇನ್ನೊಂದೇನಂದ್ರೆ ಈವನ್ ನಾವು ವೆಬ್ ವರ್ಷನ್ ಕೂಡ ಈಗ ಗೂಗಲ್ ಕ್ರೋಮ್ ಅಲ್ಲಿ ಒಂದು ಆಪ್ಷನ್ ಬಿಟ್ಟಿದ್ದಾನೆ, ಆಡ್ ಟು ಹೋಮ್ ಸ್ಕ್ರೀನ್ ಇನ್ಸ್ಟಾಲ್ ಮೋಡ್ ಅಂತ. ಅದು ಕೂಡ ಒಂದು ಆಪ್ ಆಗಿ ಸ್ಕ್ರೀನ್ ಮೇಲೆ ಕೂರುತ್ತೆ, ಆಟೋಮೆಟಿಕ್ ಆಪ್ ಓಪನ್ ಮಾಡಿದಂಗೆ ಇರುತ್ತೆ, ಬಟ್ ಅದು ಆಪ್ ಅಲ್ಲ. ಸೊ ದಟ್ ವೇ ದರ್ ಆರ್ ಸೋ ಮೆನಿ ಅದರ್ ಆಲ್ಟರ್ನೇಟಿವ್ಸ್ ಇನ್ ಆರ್ಡರ್ ಟು ದಟ್. ಸರ್ ಇದೇನಂದ್ರೆ ಆಸ್ ರಾಘವ್ ಸೆಡ್, ಇಟ್ಸ್ ಆಲ್ ಅ ಬಿಸ್ನೆಸ್ ಕಾಲ್ ಸರ್. ಓಪನ್ ಆಗಿ ಹೇಳ್ತಿದ್ರೆ ಇಟ್ಸ್ ಅ ಬಿಸ್ನೆಸ್ ಕಾಲ್. ಶಿವ, we don't have any problem with the budgets or any maintenance point. Yes, we want to go ahead in the apps. Yes, we are ready to do that. No, Shiva, let us be very conservative at this stage to start with web only. Yes, I am also with that. So both our options are good enough to handle. So I am okay with any of this. ಕರೆಕ್ಟ್. ಹಾಗು ಸೊ ನೀವು ಹೇಳ್ದಂಗೆ ಸೊ ವೆಬ್ ಅಲ್ಲಿ ಮಾಡಿ ನೆಕ್ಸ್ಟ್ ಬೇಕಾದ್ರೆ ಆಪ್ ಅಲ್ಲಿ ವೆಬ್ಸೈಟ್ ಇದು ಮಾಡಿದ್ರೆ ಹೈಬ್ರಿಡ್ ಮಾಡೆಲ್ ಹೋಗ್ಬೋದು. ಎಸ್, ಕರೆಕ್ಟ್. ಕರೆಕ್ಟ್ ಕರೆಕ್ಟ್. ಅಂದ್ರೆ ಅದು ಫಸ್ಟ್ ಇದ್ ಮಾಡಿ ಅದ್ ಮಾಡುವಾಗ ಮತ್ತೆ ಅದು ಡಬಲ್ ಕಾಸ್ಟ್ ಹಾಗೆಲ್ಲ ಏನ್ ಆಗ್ಲಿಕ್ಕಿಲ್ಲ, ಸ್ವಲ್ಪ ಜಾಸ್ತಿ ಅದೆಲ್ಲ ಅಲ್ವಾ? ಆದ್ರೆ ಆಪ್ ಇಂಟಿಗ್ರೇಷನ್ ಮಾತ್ರ ಕಾಸ್ಟ್ ಇರುತ್ತೆ. ಆದ್ರೆ ಒಂದು 10 ತಿಂಗಳು ನಾವು ಈ ಸಣ್ಣ ಲೆವೆಲ್ ಸ್ವಲ್ಪ ಮೆಸೇಜ್ ಎಲ್ಲ ಇರುತ್ತೆ, ಅದು ಇಲ್ಲಿ ಕಾಸ್ಟ್ ತುಂಬಾ ಕಡಿಮೆ ಆಗುತ್ತೆ ನಮ್ಗೆ. ಆ 10 ತಿಂಗಳದ ಅದ್ ಮೇಂಟೆನೆನ್ಸ್ ಸುಮಾರು ಜಾಸ್ತಿ ಆಗುತ್ತೆ ಮೋಸ್ಟ್ಲಿ, ಹಾಗೆ ನೀವು ಹೇಳ್ತಾ ಇರೋದು. ಎಕ್ಸಾಕ್ಟ್ಲಿ. ಸಿ ಸರ್, ಇದೇನಂದ್ರೆ ಒನ್ ಫ್ಲೋರ್ ಮನೆ ಬೇರೆ, 3 ಫ್ಲೋರ್ ಮನೆ ಬೇರೆ ಅಷ್ಟೇ ಸರ್. ಸೊ 3 ಲೇಯರ್ ಆಫ್ ಮೇಂಟೆನೆನ್ಸ್ ಯು ಹ್ಯಾವ್ ಟು ಹ್ಯಾಂಡಲ್ ಇಟ್. ಬಿಕಾಸ್ iOS ಗೆ iStore ಲೈಸೆನ್ಸ್ ತಗೋಬೇಕು, ಗೂಗಲ್ ಪ್ಲೇ ಅಂದ್ರೆ ಗೂಗಲ್ ಪ್ಲೇ ಸ್ಟೋರ್ ಲೈಸೆನ್ಸ್ ತಗೋಬೇಕು. ದಿಸ್ ಇಸ್ ಫಸ್ಟ್ ಡಿಫಾಲ್ಟ್ ಚಾರ್ಜಸ್. ದೆನ್ ಸೆಕೆಂಡ್ ಥಿಂಗ್ ಇಸ್ ಇಂಟಿಗ್ರೇಷನ್. ಗೂಗಲ್ಗೆ ಇವರು ಬಿಟ್ಟಿದ್ದಾರೆ ಯಾವುದು ನಿಮಗೆ ಫಾರ್ ನೋಟಿಫಿಕೇಶನ್ಸ್, ಫೈರ್ ಸೋ ಸಾರಿ. ಓಕೆ, ಈಗ ನೀವು ಹೇಳುವಾಗ ಒಂದು ಹೇಳಿದ್ರಲ್ಲ, ನೋಟಿಫಿಕೇಶನ್ ಇಂಜಿನ್ ಇಸ್ ದೇರ್. ಆಪ್ ಅಲ್ಲ ಅದು ಆಪ್ ತರನೇ ಇರುತ್ತೆ ಅಂತ ಹೇಳಿದ್ರಲ್ಲ, ಮೋಸ್ಟ್ಲಿ ಅದು ರಾಘವ್ದು ಕವರ್ ಆಗುತ್ತೆ ಅಂತ ಅನ್ಸುತ್ತೆ ಅದರಲ್ಲಿ ನೋಟಿಫಿಕೇಶನ್. Add to home screen. Raghav, what I was saying is Google Chrome only he has given option, right? Add to home screen and that installation install icon. Even when you nowadays when you open Facebook and web, it will come immediately. I install anta barutte. The moment you say install, it is not an app at all. It is just an icon on the browser. I mean on your screen aste. It will open still the web only, but URL ಏನು ಕಾಣಿಸಲ್ಲ ನಿಮಗೆ. ಕರೆಕ್ಟ್. ಅದರಲ್ಲಿ ನೋಟಿಫಿಕೇಶನ್ ಎಲ್ಲ ಕವರ್ ಆಗುತ್ತಾ? ಇಲ್ಲ, ನೋಟಿಫಿಕೇಶನ್ ಕವರ್ ಆಗಲ್ಲ. ನೋಟಿಫಿಕೇಶನ್ ಹೋಗೋದಿಲ್ಲ. ನೋಟಿಫಿಕೇಶನ್ will be still through WhatsApp and SMS, however you wish. ಓಕೆ, ಆಯ್ತು. ಯಾವಾಗ್ಲೂ ನಮ್ಗೆ ಈ ನೋಟಿಫಿಕೇಶನ್ 20 ಪೈಸಾ ಅದೇನೋ ಹೇಳಿದ್ರಲ್ಲ, ಅದು ತುಂಬಾ ಆಗತ್ತೆ ಅನ್ನುವಾಗ ನಾವು ಅವಾಗ ಅದಕ್ಕೆ ಹೋದ್ರೆ ಸಾಕು ಅಂತ ಹೇಳಿದ್ ನೀವು. ಅದಕ್ಕೂ ಏನಂದ್ರೆ there are limitations, no? Even for you send notifications on WhatsApp, I mean on your app also, we have to go with the Firebase. Yes, now I get it. Google Firebase. ಆ Firebase ಇಂದ ನಾವು ಮಾಡಬಹುದು, ಬಟ್ Firebase ಕೂಡ ಏನಂದ್ರೆ you have a limitation of monthly this much of usage ಅಂತ. So then after that you are charged for every minute. I mean for every message. So notifications engine ಕೂಡ ಇದೆ ಸರ್, ಚಾರ್ಜ್ ಇದೆ. ಆಯ್ತು, ಅದು ಫಾರ್ ಎವ್ರಿ ಮೆಸೇಜ್ ಮತ್ತೆ ವಾಟ್ಸ್ಆಪ್ ಎವ್ರಿ ಮೆಸೇಜ್ ಗೆ ಡಿಫರೆನ್ಸ್ ಏನು? ದಟ್ಸ್ ವಾಟ್ ಐ ಆಮ್ ಸೇಯಿಂಗ್. ಸೊ ಡಿಫರೆನ್ಸ್ ಏನು ಬರಲ್ಲ, ಬಟ್ ಏನಂದ್ರೆ ಅದು ನಮ್ಮ ಆಪ್ ಅಲ್ಲಿ ಬಂದಿರೋದು ಡೈರೆಕ್ಟ್ ನೋಟಿಫಿಕೇಶನ್, ನಾವು ಇದು ಬಂದು ಥ್ರೂ ವಾಟ್ಸ್ಆಪ್ ಇಂದ ಚಾನಲ್ ಮಾಡ್ತಾ ಇರೋದು ಮೆಸೇಜ್. ಓಕೆ, ಅಂದ್ರೆ ಈಗ ನೀವ್ ಹೇಳ್ತಾ ಇರೋದು ಅದರಲ್ಲಿ ಒಂದಿಷ್ಟು ಮೆಸೇಜ್ ಫ್ರೀ ಬರುತ್ತೆ, ಅದ್ರ ನಂತರದ ಮೆಸೇಜ್ ಗೆ ಚಾರ್ಜ್. ಅದೆರಡು ವಾಟ್ಸ್ಆಪ್ ಮೆಸೇಜ್ ಮತ್ತೆ ಅದೆರಡು ಸೇಮ್ ಚಾರ್ಜ್ ಅಂತ ಹೇಳುದಾ? ವಾಟ್ಸ್ಆಪ್ ಬಂದು ನಿಮ್ಗೆ ಫಸ್ಟ್ ಮೆಸೇಜ್ ದೇರ್ ಇಸ್ ನೋ ಫ್ರೀ ಕೌಂಟ್ ಅಟ್ ಆಲ್. ಫ್ರಮ್ ಡೇ ಒನ್ ಫ್ರಮ್ ಫಸ್ಟ್ ಮೆಸೇಜ್ ಚಾರ್ಜ್ ಆಗುತ್ತೆ. ಆ ಲಿಮಿಟ್ ಮುಗ್ದ ನಂತರ ವಾಟ್ಸ್ಆಪ್ ಮತ್ತೆ ಸೇಮಾ? ಓಕೆ, ಐ ಮೀನ್ ಇಟ್ಸ್ ನಾಟ್ ದಟ್ ಮಚ್, ಬಟ್ ಏನಂದ್ರೆ ಇಟ್ ಆಲ್ ಗೋಸ್ ಅಂಟರ್ ದ ಪ್ಯಾಕೇಜ್ ಸರ್. ಅವ್ರ ಏನಂದ್ರೆ ಕ್ರೆಡಿಟ್ ಕಾರ್ಡ್ ತಗೊಂಡ್ಬಿಡ್ತಾರೆ, ನಿಮ್ಗೆ ಮಂತ್ಲಿ ಇಷ್ಟು ಯೂಸೇಜ್ ಫ್ರೀ ಅಂತಾರೆ. ಅದಾದ್ಮೇಲೆ ದ ಕನ್ಸಂಪ್ಷನ್ ಕಾಸ್ಟ್ ವಿಲ್ ಬಿ ದಿಸ್ ಮಚ್ ಅಂತ ಹೇಳ್ತಾರೆ. ಅದು ಡಿಪೆಂಡಿಂಗ್ ಆನ್ ದ ಯೂಸೇಜ್ ಆಫ್ ದ ಅಪ್ಲಿಕೇಶನ್. ಸೊ ಅದು ಹೋಗ್ತಾ ಇರುತ್ತೆ. ಅದು ಕೂಡ ಸ್ಲಾಬ್ಸ್ ಇರುತ್ತೆ ಅನ್ಮತ. ಲೈಕ್ ಜಾಸ್ತಿ ಮೆಸೇಜ್ ಕಳಿಸಿದ್ರೆ ಕಡಿಮೆ ಚಾರ್ಜ್ ಅಥವಾ ಇಲ್ಲ, ಆತರ ಇಲ್ಲ. ಅವರೆಲ್ಲ ಸ್ಟ್ಯಾಂಡರ್ಡ್. ಅವ್ರೇನು ಈ ತರ ಇಷ್ಟು ಮೆಸೇಜ್ ತಗೊಂಡ್ರೆ ಇಷ್ಟು ಕೌಂಟ್ ಅಂತ ಏನು ಮಾಡಲ್ಲ. ಅವರು ದೇವ್ಗೋ ಬೈ ಹಿಟ್ ಪರ್ ಹಿಟ್ ಅಂತ ಹೇಳ್ತಾರೆ. ಈಗ ಸಪೋಸ್ ಗೂಗಲ್ ಮ್ಯಾಪ್ಸ್ ಇದೆ, ಗೂಗಲ್ ಮ್ಯಾಪ್ಸ್ ಮಂತ್ಲಿ 1 lakh ಹಿಟ್ಸ್ ಕೊಡ್ತಾನೆ ಫ್ರೀ ಆಗಿ. ನಮ್ಮ ಅಪ್ಲಿಕೇಶನ್ ಗೂಗಲ್ ಮ್ಯಾಪ್ ಸರ್ಚ್ ಅನ್ನೋದು ಗೂಗಲ್ ಸರ್ಚ್ ಇದ್ರೆ ಅಪ್ ಟು 1 month ಐ ಮೀನ್ 1 lakh ಫ್ರೀ ಹಿಟ್ಸ್ ಕೊಡ್ತಾನೆ. 1 lakh ಆದ್ಮೇಲೆ ಎವ್ರಿ ಹಿಟ್ ಇಸ್ ಅ ಚಾರ್ಜ್. ಇಟ್ ಮೇ ಬಿ 20 ಪೈಸಾ 30 ಪೈಸಾ ವಾಟ್ ಎವರ್ ಇಟ್ ಇಸ್. ಸೊ ಅದೆಲ್ಲ ಗೂಗಲ್ ರೇಟ್ ಪ್ರೈಸ್ ಕಾರ್ಡ್ ಅಲ್ಲಿ ನೋಡ್ತಾ ಹೋಗ್ಬೇಕು ನಾವು. ಓಕೆ ರಾಘವ್, ಈಗ ಶೂದ್ ಐಡಿಯಾ ಓಕೆ ಅಂತ ಹೇಳುದಾ ಅಥವಾ ಯೋಚನೆ ಮಾಡ್ಲಿಕ್ಕಿದ್ಯಾ? ಇಲ್ಲ, ಅವರು ಲೈಕ್ ಅಗ್ರಿಡ್ ಆನ್ ಶಿವ ಪಾಯಿಂಟ್ ಆಕ್ಚುಲಿ. ಸೊ ಫಸ್ಟ್ ಇವಾಗ ವೆಬ್ಗೆ ಹೋಗಿ ಮತ್ತೆ ಬೇಕಾದ್ರೆ ನಮ್ದು ಲೈಕ್ ಯೂಸಬಿಲಿಟಿ ವೈಸ್ ನಾವು ಆಪಿಗೆ ಮೂವ್ ಆಗ್ಬೋದು, ಅದೇನ್ ಎಷ್ಟು ಬರ್ಡನ್ ಆಗಲ್ಲ. ಸೊ ಅವಾಗ ಮತ್ತೆ ಮೇನ್ಲಿ ಮೂವ್ ಆಗುವ ಕಾಸ್ಟ್ ಎಲ್ಲ ಏನ್ ತುಂಬಾ ತೊಂದರೆ ಇಲ್ಲ ಅಂತ ಹೇಳುದಲ್ವಾ? ತೊಂದರೆ ಇಲ್ಲ, ಅದೇನ್ ಅಷ್ಟು ಇದಾಗಲ್ಲ. ಸೊ ನಮ್ದು ಇಲ್ಲಿ ಬೇಸ್ ರೆಡಿ ಇರುತ್ತಲ್ಲ ಅವಾಗ, ಸೊ ಇದ್ ಮಾಡ್ಬೋದು. ಹೌದಲ್ವಾ ಶಿವ್ ಸರ್?
ಹೌದು ಸರ್. ಎಸ್ ಅವಾಗ ಸರ್. ಮೇಂಟೆನೆನ್ಸ್ ಕೂಡ ಸ್ವಲ್ಪ ಈಸಿ ಆಗುತ್ತೆ ನಿಮ್ಗೂ. ಓಕೆ, ಸೊ ಈಗ ನಮ್ದು ಈಗ ವೆಬ್ ಇವಾಗ ಕಂಪ್ಲೀಟ್ ಡೆವಲಪ್ಮೆಂಟ್ ಆದ್ರೆ ನಮ್ಗೊಂದು ಐಡಿಯಾ ಬರುತ್ತೆ. ಓಕೆ, ನೆಕ್ಸ್ಟ್ ಆಪ್ ಬೇಕಾ ಎಕ್ಸಾಕ್ಟ್ಲಿ. ಬೇಡವಾ ಅಂತ. ಅವಾಗ ನಾವು ವಿ ಕ್ಯಾನ್ ಟೇಕ್ ಅ ಕಾಲ್ ಆನ್ ದಟ್ ಪಾಯಿಂಟ್. ಎಸ್ ಆಗೋದು ಕರೆಕ್ಟ್ ಆಗೋದು ಕರೆಕ್ಟ್. ಎಸ್, ಈ ರೀತಿ ಕಮ್ಯುನಿಟಿ ಎಲ್ಲ ಮಾಡ್ಲಿಕ್ಕೆ ಆಗತ್ತೆ. ಈಗ ವಾಟ್ಸ್ಆಪ್ ನಲ್ಲಿ ಕಂಟ್ರೋಲ್ ಎಲ್ಲ ತುಂಬಾ ಅಂದ್ರೆ ಅಡ್ಮಿನ್ ಒಬ್ರು ಮಾತ್ರ ಮಾಡ್ಲಿಕ್ಕೆ ಹಾಗೆಲ್ಲ ಇರುತ್ತೆ. ಇದರಲ್ಲಿ ಸ್ವಲ್ಪ ನಾವು ಬೇರೆಯವರಿಗೂ ಕಂಟ್ರೋಲ್ ಕೊಡ್ಬೋದು, ಅವರಿಗೆ ನಂಬರ್ ಸಿಗದ ಹೌದು ಅದೆಲ್ಲ ಎಲ್ಲ ನಮ್ ಕಂಟ್ರೋಲ್ ಅಲ್ಲಿ ಇರುತ್ತೆ. ನಮ್ಗೆ ಬೇಕಾದ ಹಾಗೆ ಅದನ್ನ ಡೆವಲಪ್ ಮಾಡಿಸಬಹುದು ಅನ್ಸುತ್ತೆ. ಯೂಸರ್ ಹೌದು ರೈಟ್ ಅದೆಲ್ಲ ಕೊಟ್ಟೆಲ್ಲ ಯೂಸರ್ ರೈಟ್ಸ್. ಎಸ್ ಯೂಸರ್ ರೈಟ್ಸ್. ಅವ್ರಿಗೆ ಯಾವ್ದೋ ಒಂದು ರೈಟ್ ಮಾತ್ರ, ನಂಬರ್ ಸಿಗಬಾರ್ದು ಆದ್ರೆ ಮೆಸೇಜ್ ಕಳಿಸ್ಲಿಕ್ಕೆ ಆಗ್ಬೇಕು, ಇಂಥದ್ದೆಲ್ಲ ಮಾಡ್ಲಿಕ್ಕೆ ಆಗುತ್ತೆ. ವಾಟ್ಸ್ಆಪ್ ಕಮ್ಯುನಿಟಿ ಅಲ್ಲಿ ಅದಾಗುದಿಲ್ಲ. ನಂಬರ್ ಸಿಗ್ಗೋರ್ದು ಅಂತ ಹೇಳಕ್ಕಾಗಲ್ಲ. ಅಲ್ಲಿ ನಂಬರ್ ಇಲ್ಲ ಅಲ್ವಾ? ಈಗ ನಮ್ಮ ಆಪ್ ನಲ್ಲಿ ನಂಬರೇ ಇಲ್ಲ ಅಲ್ವಾ? ವಾಟ್ಸ್ಆಪ್ ಅಲ್ಲಿ ನಂಬರ್ ಇರುತ್ತಲ್ಲ. ಗೊತ್ತಾಯ್ತು ಸರ್. ಸೊ ಇದರಲ್ಲಿ ನಂಬರ್ ಕಾಣಿಸೋದಿಲ್ಲ ಅವ್ರಿಗೆ. ನಂಬರೇ ಇಲ್ಲ ಅದ್ರೊಳಗೆ, ಬರೀ ಇದಲ್ವಾ ಯೂಸರ್. ಗೊತ್ತಾಯ್ತು. ಯೂಸರ್ ಡೀಟೇಲ್ಸ್ ಇದ್ರು ಕೂಡ ಬರೀ ಹೆಸರುಗಳು ಕಾಣಿಸುತ್ತೆ ಅವ್ರಿಗೆ ಅಷ್ಟೇ. ಅದೇ ಯೂಸರ್ ಡೀಟೇಲ್ ನಮ್ಮ ಹತ್ರ ಇರುತ್ತೆ, ಅವ್ರಿಗೆ ಯೂಸರ್ ಡೀಟೇಲ್ ಕಾಣೋದಿಲ್ಲ. ಹೌದು. ಆ ರೀತಿ ಮಾಡ್ಲಿಕ್ಕೆ ಲೈಕ್ ದಟ್. ಸಿ ದಟ್ಸ್ ಹೌ ವಿ ವಿಲ್ ಡೆವಲಪ್ ಇಟ್. ಈಗ ಇದೇನಂದ್ರೆ ದೀಸ್ ಆರ್ ದ ವಾಟ್ ಯು ಸೇ ಯುವರ್ ಚಾಯ್ಸ್ ಆಫ್ ಇಂಟ್ರೆಸ್ಟ್. Shiva, as a admin, I can see all the details, but when I see other user, he can see only the name of the persons. ಅಂದ್ರೆ ಆಯ್ತು ಅಷ್ಟೇ. ಸೊ ಅದು ಸಚ್ ಕೈಂಡ್ ಆಫ್ ಕಂಡೀಷನ್ಸ್ ನಮ್ಗೆ ಗೊತ್ತಾಗ್ತಾ ಇರಬೇಕು. ನಿಮ್ಮ ವಾಟ್ ಇಸ್ ದ ಪ್ರಿಫರೆನ್ಸಸ್ಗಳು. ದೆನ್ ಅಕಾರ್ಡಿಂಗ್ ವಿಲ್ ಡೆವಲಪ್ ದಟ್ ವೇ ಆಫ್ ದ ರೈಟ್. ಓಕೆ ಓಕೆ, ಅದೇ ಯೂಸರ್ ರೈಟ್. ಅದರಲ್ಲಿ ಅವರಿಗೆ ಎಲ್ಲ ರೈಟ್ ಕೊಡ್ಬೇಕಾದ್ರೆ ಕೊಡಬಹುದು ಅಥವಾ ಕಟ್ ಮಾಡೋದಾದ್ರೆ ಮಾಡಬಹುದು. ನಾನು ಮಾತಾಡ್ತಾ ಇರೋದು ವಾಟ್ಸ್ಆಪ್ ಕಮ್ಯುನಿಟಿಯಲ್ಲಿ ಸದ್ಯಕ್ಕೆ ಅವ್ರಿಗೆ ಅಡ್ಮಿನ್ ಕೊಟ್ರೆ ಎಲ್ಲಾ ಡೀಟೇಲ್ಸ್ ಅವ್ರಿಗೆ ಗೊತ್ತಾಗುತ್ತೆ, ಮೆಸೇಜ್ ಕಳಿಸ್ಲಿಕ್ಕೆ ಆಗುತ್ತೆ ಅವರಿಗೆ. ಅಡ್ಮಿನ್ ಕೊಡ್ಲಿಲ್ಲ ಆದ್ರೆ ಮೆಸೇಜ್ ಕಳಿಸ್ಲಿಕ್ಕೆ ಆಗುದಿಲ್ಲ. ನಂದ್ರಲ್ಲಿ ಅದು ಅವರಿಗೆ ಮೆಸೇಜ್ ಕಳಿಸ್ಲಿಕ್ಕೆ ಆಗ್ಬೇಕು, ಆದ್ರೆ ಡೀಟೇಲ್ಸ್ ಗೊತ್ತಾಗಬಾರ್ದು, ಮಾಡ್ಲಿಕ್ಕೆ ಆಗುತ್ತೆ. ಎಸ್, ಗೊತ್ತಾಯ್ತು. ಸೆಕೆಂಡ್ ಪಾಯಿಂಟ್, ಮೆಸೇಜ್ ಟು ಮಹೇಂದ್ರ, ಫಸ್ಟ್ ಪಾರ್ಟ್ ಆಫ್ ಕನ್ವರ್ಸೇಷನ್. ಚಾಟ್ ಜಿಪಿಟಿ ಯೂಸ್ ಮಾಡಿ ಇದನ್ನ ನೋಡಿದ್ರಾ ನೀವು? ಈಗಲೂ ನೋಡ್ಬೋದಾ ಚಾಟ್ ಜಿಪಿಟಿ? ಓಪನ್ ಮಾಡಿದ್ರೆ ಸಿಗುತ್ತಾ? ಈಗಲೂ ಸಿಗುತ್ತಿರ್ಬೋದಲ್ಲ? ನಾನು ಓಪನ್ ಮಾಡಿದ್ದೀನಿ, ಒಂದು ನೋಡ್ತೇನೆ. ಜೆಮಿನಿದಾ ಇದು? ಜೆಮಿನಿ ಇದು. ಅಂದ್ರೆ ಅದ್ರ ನಂತರ ನಾನು ಸುಮಾರು, ಅದು ಸ್ಟಾರ್ಟಿಂಗ್ ಮೋಸ್ಟ್ಲಿ ನಾನು ಚಾಟ್ ಜಿಪಿಟಿ ಯೂಸ್ ಮಾಡ್ಲಿಕ್ಕೆ ಶುರು ಮಾಡಿದ್ದು. ಅದ್ರ ನಂತರ ತುಂಬಾ ಮಾಡಿದೆ ನಾನು, ಸುಮಾರು ಮೆಸೇಜ್ ಅದೇ ಚಾಟ್ ಜಿಪಿಟಿ ಯೂಸ್ ಮಾಡಿ ಕಳಿಸ್ತಾ ಇದ್ದೇನೆ. ಆ ರೀತಿದನ್ನ ಏನು ಅದೇ ಚಾಟ್ ಜಿಪಿಟಿ ಯೂಸ್ ಮಾಡಿ ಮಾಡ್ಬೇಕು ಅಂತ ಹೇಳಿದ್ನಲ್ಲ. ಗೊತ್ತಾಯ್ತು ಸರ್, ಬಟ್ ವಾಟ್ ಇಸ್ ದಿಸ್ ಆಕ್ಚುಲಿ? ಹಾಯ್ ಮಹೇಂದ್ರ, ಸಿನ್ಸ್ ಟುಡೇ ಇಸ್ ಫ್ರೈಡೇ ವಿ ಶುಡ್ ಗೆಟ್ Zoom ಸಾರ್ಟೆಡ್ ಔಟ್ ಆಸ್ ಸೂನ್. ಈ ರೀತಿದು ಮಿಷನ್ ಲರ್ನಿಂಗ್ ಅಲ್ಲಿ ಬರುತ್ತದು. ಹೌದು ಗೊತ್ತಾಯ್ತು ಸರ್. ನೋ ಹಿಯರ್ ಫಸ್ಟ್ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದ ಆಬ್ಜೆಕ್ಟಿವ್. ಮೆಸೇಜ್ ಟು ಮಹೇಂದ್ರ ರಾವ್ ಟು ಅಟೆಂಡ್, ಹ್ಯಾಪಿ ಟು ಹೆಲ್ಪ್. ಇದು ನಿಮ್ಮ ಪಾಯಿಂಟ್. ಇದರಲ್ಲಿ ವಾಟ್ ಇಸ್ ದಟ್ ಯು ಆರ್ ಹ್ಯಾಂಡ್ಲಿಂಗ್ ಆಫ್ ಫಸ್ಟ್ ಪಾರ್ಟ್ ಆಫ್ ಕಾನ್ವರ್ಸೇಷನ್ ಅಂತ ಹಾಕಿದ್ರೆ? ಒಂದ್ ನಿಮಿಷ, ಅದು ಅದೇ ದಿವಸ ನಂಗೆ ಸರಿ ನೆನಪಿತ್ತು, ಈಗ ಕರೆಕ್ಟ್ ನೆನಪಿಲ್ಲ. ಅದೀಗ ಅಲ್ಲಿಗೆ ಹೋಗ್ಬೇಕು ನಾನೀಗ. ಮೆಸೇಜ್ ಟು ಮಹೇಂದ್ರ ರಾವ್, ಅಟೆಂಡ್, ಹ್ಯಾಪಿ ಟು ಹೆಲ್ಪ್, ಫಸ್ಟ್ ಪಾರ್ಟ್ ಆಫ್ ಕನ್ವರ್ಸೇಷನ್ ಅನ್ನ ನೋಡಿ. ಆ ಕನ್ವರ್ಸೇಷನ್ ನಲ್ಲಿ ಫಸ್ಟ್ ಪಾರ್ಟ್ ನೋಡಿ ಅಂತ ಹೇಳಿ ಹೇಳ್ತಾ ಇರೋದು. ಫುಲ್ ಕನ್ವರ್ಸೇಷನ್ ಓಪನ್ ಆಗುತ್ತಲ್ಲ, ಅದು ಕ್ಲಿಕ್ ಮಾಡಿದ್ರೆ ಓಪನ್ ಆಗುತ್ತಾ ನಿಮ್ದ್ರಲ್ಲಿ? ಹೌದು, ಓಪನ್ ಆಯ್ತು ಸರ್. ಅದೇ ಅದರಲ್ಲಿ ಫಸ್ಟ್ ಪಾರ್ಟ್ ನೋಡ್ಬೇಕು. ನಾನು ಓಪನ್ ಆಗ್ತಾ ಇದೆ ಅನ್ಸುತ್ತೆ. ಹಾ, ಓಪನ್ ಆಯ್ತು. ಆಪ್ಟಿಮೈಸ್ ಯೂಟ್ಯೂಬ್ ಮ್ಯಾಕ್ಸ್ ಕ್ಯಾರೆಕ್ಟರ್ಸ್, ಅದ ನೀವು ಹೇಳ್ತಾ ಇರೋದು? ಗ್ರೇಟ್ ಟು ಹಿಯರ್ ಫಿಸಿಯೋಥೆರಪಿ ಇಸ್ ಹೆಲ್ಪಿಂಗ್ ವಿತ್ ಯುವರ್ ಸಯಾಟಿಕಾ. ಸಿಗ್ಲಿಲ್ವಾ ನಿಮ್ಗೆ ಅದು? ಒನ್ ಸೆಕೆಂಡ್, ಮತ್ತೆ ಹೇಳಿ ಒಂದ್ಸರಿ. ಹಾಯ್ ಮಹೇಂದ್ರ, ಗ್ರೇಟ್ ಟು ಹಿಯರ್ ದ ಫಿಸಿಯೋಥೆರಪಿ ಇಸ್ ಹೆಲ್ಪಿಂಗ್ ವಿತ್ ಯುವರ್ ಸಯಾಟಿಕಾ. ಅದ್ ಲಿಂಕ್ ಕ್ಲಿಕ್ ಮಾಡಿದ್ರೆ ಓಪನ್ ಆಗುತ್ತೆ ಅನ್ಸುತ್ತೆ. ಯಾ ಐ ಗಾಟ್ ಇಟ್. ಹಾಯ್ ಮಹೇಂದ್ರ, ಗ್ರೇಟ್ ಟು ಹಿಯರ್. ಓಕೆ, ಹೆಲ್ಪಿಂಗ್. ಓಕೆ, ಫೈನ್. ಓಕೆ, ಅದೇ ಅಲ್ಲಿ ನಾನು ಒಂದ್ ಸಾಧಾರಣ ಒಂದ್ ಇದನ್ನ ಹಾಕಿದೆ, ಕ್ವಶನ್ ಅಥವಾ ಅದಕ್ಕೆ ಇನ್ಸ್ಟ್ರಕ್ಷನ್ ಕೊಟ್ಟೆ. ಅದೇನೋ ಕೊಡ್ತು, ಅದ್ರಲ್ಲಿ ಇನ್ನೇನೋ ಕರೆಕ್ಷನ್ ಮಾಡ್ಲಿಕ್ಕಿದ್ದದನ್ನ ನಾನು ಮಾಡಿದೆ. ಮತ್ತೆ ಬಂತಲ್ಲ, ಅದ್ರಲ್ಲಿ ಇನ್ನೇನೋ ಕರೆಕ್ಷನ್ ಎಲ್ಲ ಮಾಡಿದೆ. ನೀವು ಕಳ್ಸೋ ಮೆಸೇಜ್ ನ ಸ್ವಲ್ಪ ಆಪ್ಟಿಮೈಸ್ ಮಾಡಿದ್ರೆ ಇದು ಯೂಸ್ ಮಾಡ್ಕೊಂಡು, ಹೌ ಟು ಸೆಂಡ್ ಇನ್ ಅ ಮಚ್ ಮೋರ್ ಪ್ರೊಫೆಷನಲ್ ವೇ ಅಂತ. ಕರೆಕ್ಟಾ? ಕೇಳಿ ಅದೇ ಈಗ ಇಷ್ಟು ಎಲ್ಲ ಅಂದ್ರೆ ಅವರದ್ದು ಸಯಾಟಿಕ ಅದೆಲ್ಲ ನಮ್ದು ಇಲ್ಲಿ ನಮ್ ಸಿಸ್ಟಮ್ ಗೊತ್ತಿರುತ್ತಲ್ಲ. ಕೇಳ್ತಾ ಇದೆಯಾ? ಓಕೆ ಸರ್, ಕೇಳಿಸ್ತಾ ಇದೆ. ಓಕೆ, ಈಗ ಈ ಚಾಟ್ ಜಿಪಿಟಿಗಾದ್ರೆ ನಾನು ತುಂಬಾ ಇನ್ಫಾರ್ಮೇಶನ್ ನಾನು ಕೊಡ್ಬೇಕಾಗತ್ತೆ. ನಮ್ ಸಿಸ್ಟಮ್ ಅಲ್ಲಿ ಆದ್ರೆ
ಆ ಸಿಸ್ಟಮೇ ಕೊಡುತ್ತೆ ಚಾಟ್ ಜಿ ಪಿ ಟಿಗೆ ಅದ್ ಮಾಡ್ಕೊಂಡೆಲ್ಲ ಮಾಡಿ ಅದಕ್ಕೆ ಗೊತ್ತಿರುತ್ತೆ. ಈಗ ಚಾಟ್ ಜಿ ಪಿ ಟಿನೂ ಸುಮಾರು ನನ್ನ ಅರ್ಥ ಮಾಡ್ಕೊಳ್ತಾ ಇದೆ ಈಗ ನಾನು ಗಮನಿಸಿದ ಪ್ರಕಾರ. ಚಾಟ್ ಜಿ ಪಿ ಟಿನ ಅರ್ಥ ಮಾಡ್ಕೊಳ್ಳುತ್ತೆ ಅಂತ ಆದ್ರೆ ನಮ್ಮ ಸಿಸ್ಟಮ್ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳುತ್ತೆ ಅಂತೇಳಿ ನಾನು ಹೇಳ್ತಾ ಇರೋದು. ಸರ್ ಓಕೆ, ಒಂದು ವಿಷಯ ನಿಮ್ಗೆ ಐ ಮೇಕ್ ಇಟ್ ಮಚ್ ಮೋರ್ ಸಿಂಪ್ಲರ್. ಫಸ್ಟ್ ಆಫ್ ಆಲ್ ಸಿ, ಐ ಆಮ್ ವೆರಿ ಹ್ಯಾಪಿ ದಟ್ ಯು ಆರ್ ಯುಟಿಲೈಸಿಂಗ್ ದ ಟೆಕ್ನಾಲಜಿ ಅಂಡ್ ಆಲ್, ಬಟ್ ಇಲ್ಲಿ ನಮಗೆ ಯಾವ ಪಾಯಿಂಟ್ ಅಲ್ಲಿ ಇದು ಬೇಕು ಅನ್ನೋದು ಒಂದು ಕ್ಲಾರಿಟಿ ಇಟ್ಕೋಬೇಕು. ಫಸ್ಟ್ ಪಾಯಿಂಟ್. ಓಕೆ, ಈಗ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದ ಬಿಸ್ನೆಸ್ ವರ್ಕ್ ಫ್ಲೋ. ಓಕೆ, ಫರ್ಗೆಟ್ ಅಬೌಟ್ ಚಾಟ್ ಜಿಪಿಟಿ, ಫರ್ಗೆಟ್ ಅಬೌಟ್ ಎವ್ರಿಥಿಂಗ್. ಫಸ್ಟ್ ಲೆಟ್ಸ್ ಅಂಡರ್ಸ್ಟ್ಯಾಂಡ್. ಐ ವಿಲ್ ಟೇಕ್ ಎ ಸಿಂಪಲ್ ಕೇಸ್ ಸ್ಟಡಿ. ಯು ಮೆಟ್ ಮೀ ಎಟ್ ಎ ಹೋಟೆಲ್. ಓಕೆ, ಏನೋ ಸಾಗರ್ ಹೋಟೆಲ್ ನಾನು ಮೀಟ್ ಮಾಡಿದ್ರ, ನನಗೆ ನೀವು ಒಂದು ಕಾಂಟ್ಯಾಕ್ಟ್ ಕೊಟ್ಟಿದ್ರಿ, ಸರ್ ಈ ಸಂಡೇ ಜಾಯಿನ್ ಆಗಿ, ನಮ್ದೊಂದು ಈವೆಂಟ್ ಇದೆ, ನೀವು ವರ್ಕ್ಶಾಪ್ ನೀವು ಆನ್ಲೈನ್ ಅಲ್ಲಿ ಲಾಗಿನ್ ಆಗ್ಬೋದು, ಜಾಯಿನ್ ಆಗಿ ಅಂತ ನೀವು ಒಂದು ಜಸ್ಟ್ ಒಂದು ಮೆಸೇಜ್ ಕೊಟ್ಟಿದ್ರಿ ನನಗೆ. ಕೊಟ್ಬಿಟ್ಟು ನೀವು ಹೊಡಿದ್ರಿ. ಓಕೆ, ಲೆಟ್ಸ್ ಟೇಕ್ ಓನ್ಲಿ ದಿಸ್ ಕೈಂಡ್ ಆಫ್ ಕೇಸ್ ಸ್ಟಡಿ ಓನ್ಲಿ, ಸೊ ದಟ್ ವಿಲ್ ಅಂಡರ್ಸ್ಟ್ಯಾಂಡ್ ದ ಎವ್ರಿಥಿಂಗ್ ರೂಟ್ ಮ್ಯಾಪ್. ಸೊ ನನಗೆ ನನ್ನ ಕಾಂಟ್ಯಾಕ್ಟ್ ನೀವು ತಗೊಂಡಿದ್ರಿ, ಶಿವ, ಓಕೆ, ನಿಮ್ಮ ಮೊಬೈಲ್ ನಂಬರ್, ನೀವು ಆಮೇಲೆ ನನಗೆ ಮೆಸೇಜ್ ಕಳಿಸಿದ್ರಿ ಏನಂತ, ಡಿಯರ್ ಶಿವಕೃಷ್ಣ, ಪ್ಲೀಸ್ ಅಟೆಂಡ್ ದಿಸ್ ಜೂಮ್ ಸೆಷನ್ ಫಾರ್ ದ ವೆಯ್ಟ್ ಲಾಸ್ ಪ್ರೋಗ್ರಾಮ್ ಅಂತ ಒಂದು ಏನೋ ಇದೆ ಮೆಸೇಜ್. ನಿಮಗೆ ಇನಿಷಿಯಲ್ ಒಂದ್ ನಿಮಿಷ, ಈಗ ನಂದು ಒಂದು ರಿಕ್ವೈರ್ಮೆಂಟ್ ಇದೆ, ಝೂಮ್ ಇನ್ಸ್ಟಾಲ್ ಮಾಡದೇನೆ ಆಗತ್ತಾ ಅಂತ ಹೇಳಿ ಒಂದು ಕೇಳಿದೆ, ನೆನಪಿದೆ ಅಲ್ವಾ? ಆಯ್ತು, ಐ ಕಮಿಂಗ್ ಟು ದಟ್, ಐ ಕಮ್ ಟು ದಟ್ ಒನ್ ಬೈ ಒನ್, ಐ ಕಮ್ ಟು ದಟ್, ಸೊ ದಟ್ ನಿಮ್ಗೆ ಎಲ್ಲ ಪ್ರಾಸೆಸ್ ಅರ್ಥ ಆಗ್ಬಿಡುತ್ತೆ. ಸೊ ನಿಮಗೆ ನನ್ನ ಹೆಸರು, ಫೋನ್ ನಂಬರ್ ಬಿಟ್ರೆ ನನ್ನ ಬಗ್ಗೆ ಏನು ಗೊತ್ತಿಲ್ಲ. ಒಂದ್ ನಿಮಿಷ, ಈಗ ಝೂಮ್ ಇನ್ಸ್ಟಾಲ್ ಮಾಡುವಾಗ ನಾನು ಹೇಗೆ ಕಮ್ಯುನಿಕೇಟ್ ಮಾಡ್ತೇನೆ, ನಾನೀಗ ಮಾಡ್ತಾ ಇದ್ದದನ್ನ ನಾನು ನಿಮ್ಗೆ ತೋರಿಸಬಹುದು. ಓಕೆ, ಐ ಕಮ್ ಟು ದೇರ್. ಓಕೆ, ನಾನು ನಿಮ್ಮ ಮೆಸೇಜ್ ನೋಡಿದ್ದೀನಲ್ಲ, ಈಗ ಮಹೇಂದ್ರ ಅವರಿಗೆ ಕಳಿಸಿದ ಮೆಸೇಜ್ ನಾನು ನೋಡಿದ್ದೀನಿ, ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು. ಓಕೆ, ಸೊ ನಿಮಗೆ ನನ್ನ ಹೆಸರು, ಫೋನ್ ನಂಬರ್ ಗೊತ್ತಿದೆ, ನೀವು ಹೋಗಿ ನನಗೆ ಒಂದ್ ದಿವಸ ಮುಂಚೆ ಕಳಿಸಿದ ಲಿಂಕ್. ಓಕೆ, ಲಿಂಕ್ ಅಲ್ಲಿ ಏನಿದೆ, ಹಾಯ್ ಶಿವಕೃಷ್ಣ, ಪ್ಲೀಸ್ ಜಾಯಿನ್ ದಿಸ್ ಜೂಮ್ ಲಿಂಕ್ ಅಂತ ಇರುತ್ತೆ. ಕೆಳಗಡೆ ಹೌ ಟು ಜಾಯಿನ್ ಝೂಮ್, ಹೌ ಟು ಜಾಯಿನ್ ಎಲ್ಲ ಸ್ಟೆಪ್ಸ್ ಇವೆಲ್ಲಾನು ಇರುತ್ತೆ. ನೀವು ಹಾಕಿದ್ರಲ್ಲ ಈಗ ಮಹೇಂದ್ರ ಅವ್ರಿಗೆ, ಅದೆಲ್ಲ ಇದೆ. ಬಟ್ ಹಿಯರ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ 2 points. One is the length of the message. Second point, the length of the message also will decide the cost of your communication. In WhatsApp, for one message, again there are character limits are there. It's not that we can send as much as we content. And every message is a template driven. So now on the business WhatsApp ತಗೊಂಡಾಗ every template has to be approved by the tribe. Okay, like SMS ಅಲ್ಲಿ template ಹೇಗೆ ಅಪ್ರೂವ್ ಇರುತ್ತೆ, ವಾಟ್ಸ್ಆಪ್ ಅಲ್ಲೂ ಕೂಡ ಒಂದು ಅಪ್ರೂವಲ್ ಇದೆ ಪ್ರಾಸೆಸ್. ಸೊ ಹಾಗಾಗಿ ಆಲ್ ಐ ಆಮ್ ಟ್ರೈಂಗ್ ಟು ಸೇ ಇಸ್, ನೀವು ಒಂದು ಲಿಂಕ್ ಕೊಡುವಾಗ ಆ ಲಿಂಕ್ ಅಲ್ಲಿ ಹೇಗಿರ್ಬೇಕಂದ್ರೆ, ಫಾರ್ ಕ್ಲಿಕ್ ಹಿಯರ್ ಫಾರ್ ಇನ್ಸ್ಟ್ರಕ್ಷನ್ಸ್ ಅಂತ ಒಂದು ಇರ್ಬೇಕು ಅಷ್ಟೇ. ಜೂಮ್ ದಲ್ಲಿ ಅದಕ್ಕೆ ಬೇಕಾದ್ರೆ ಕ್ಲಿಕ್ ಮಾಡಿದ್ರೆ ಜೂಮ್ ಇನ್ಸ್ಟ್ರಕ್ಷನ್ ಪೇಜ್ ಹೋಗುತ್ತೆ, ಹೌ ಟು ಡೌನ್ಲೋಡ್ ಅದೆಲ್ಲ ಇರುತ್ತೆ. ಬಟ್ ನೀವ್ ಹೇಳಿದ್ದು ವಿತೌಟ್ ಜೂಮ್ ಇನ್ಸ್ಟಾಲ್ ಮಾಡಿದ್ರೆ ಹೇಗೆ ನಾವು ಯೂಸ್ ಮಾಡ್ಬೋದು ಅಂತ ನೀವು ಕೇಳಿದ್ರಿ, ಕರೆಕ್ಟಾ ಸರ್? ಸೊ ಅದಕ್ಕಾಗಿ ವಾಟ್ ಐ ಆಮ್ ಸೇಯಿಂಗ್ ಇಸ್, ನಮ್ಮ ಅಪ್ಲಿಕೇಶನ್ ಅಲ್ಲಿ ನಾವು ಜೂಮ್ API ಎಲ್ಲ ಇಂಟಿಗ್ರೇಟ್ ಮಾಡಿರ್ತೀವಿ, ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಬಂದು, ನೀವು ನನಗೆ ಮೆಸೇಜ್ ಕಳಿಸುವಾಗ ಕ್ಲಿಕ್ ಹಿಯರ್ ಟು ಜಾಯಿನ್ ದ ಮೀಟಿಂಗ್ ಅಂತ ಇರುತ್ತೆ ಅಷ್ಟೇ, ಬಿಟ್ಟರೆ ಹಾಯ್ ಶಿವಕೃಷ್ಣ, ಪ್ಲೀಸ್ ಜಾಯಿನ್ ದಿಸ್ ಮೀಟಿಂಗ್ ಎಟ್ ಸೋ ಟೈಮ್, ದ ಟಾಪಿಕ್ ಇಸ್ ಫಾರ್ ವೆಯ್ಟ್ ಲಾಸ್ ಅಂತ ಇದ್ದು, ಥ್ಯಾಂಕ್ ಯು ಜನಪ್ರಿಯ, ವಾಟ್ ಎವರ್ ಇಟ್ ಇಸ್ your slogan will be there, I mean your address will be there. Now when I click that link, it will come to the Zoom API, whatever it is in our application ಅಲ್ಲಿ, it will ask for the registration ಅಲ್ಲಿ. ನಾವು ಈಗ ಶಿವ ಇಸ್ ನಾಟ್ ರಿಜಿಸ್ಟರ್ಡ್, ಶಿವ ಬಸ್ ನಿಮ್ಗೆ ಗೊತ್ತಿದೆ, ನೀವು ಲಿಂಕ್ ಕಳಿಸಿದ್ರೆ ಅಷ್ಟೇ, ಇನ್ನ ಶಿವ ರಿಜಿಸ್ಟರ್ ಏನು ಆಗಿಲ್ಲ. ನೀವು ನೇಮು, ಮೊಬೈಲ್ ನಂಬರು ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಅದು ಅಷ್ಟು ಸ್ಟೇಬಲ್ ಆಗಿರುತ್ತೆ. ರೆಸ್ಟ್ ಆಫ್ ದ ಡೀಟೇಲ್ಸ್ ಯು ವಾಂಟ್ ಟು ನೋ ಎನಿಥಿಂಗ್, ಜಸ್ಟ್ ಯುವರ್ ಏಜ್, ಯುವರ್ ವೆಯ್ಟ್, ಮೇಲ್ ಆರ್ ಫಿಮೇಲ್, ವಾಟ್ ಆರ್ ದ ಇಶ್ಯೂಸ್ ಯು ಆರ್ ಫೇಸಿಂಗ್, ಇವೆಲ್ಲ ನೀವು ಇಶ್ಯೂಸ್ ತಗೋಬೇಕಾದ್ರೆ ತಗೋಬಹುದು. ಇಲ್ಲ ಅಂದ್ರೆ ಕ್ಲಿಕ್ ಹಿಯರ್ ಟು ಜಾಯಿನ್ ಅಂತ ಡೈರೆಕ್ಟ್ ಆಗಿರುತ್ತೆ. ಜಾಯಿನ್ ಆಗುವಾಗ ಇಟ್ ವಿಲ್ ಓಪನ್ ದ ಜೂಮ್ ಬ್ರೌಸರ್ ಆಟೋಮೆಟಿಕ್. ನಾನು ಜಾಯಿನ್ ವಿತ್ ಬ್ರೌಸರ್ ಅಂತ ಮಾಡಿದ್ದೀನಿ. ನಾನೇನ್ ಮಾಡ್ತೀನಿ, ಪ್ರತಿಯೊಬ್ಬರಿಗೂ ಜಾಯಿನ್ ವಿತ್ ಬ್ರೌಸರ್ ಅಂತ ಹಾಕಿರ್ತೀನಿ. ಸೊ ಆವಾಗ ಡೌನ್ಲೋಡ್ ಮಾಡೋದು ಅವಶ್ಯಕತೆನೇ ಬರಲ್ಲ, ಡೈರೆಕ್ಟ್ ಆಗಿ ನಮ್ಮ ಅಪ್ಲಿಕೇಶನ್ ಅಲ್ಲೇ ಜೂಮ್ ಲೋಡ್ ಆಗ್ಬಿಡುತ್ತೆ. ದೇ ವಿಲ್ ಜಾಯಿನ್ ಅಂಡ್ ದ ಹೋಸ್ಟ್ ವಿಲ್ ಅಲೋ ದ ಪೀಪಲ್ ಅಷ್ಟೇ. ಸೊ ದಿಸ್ ಇಸ್ ದ ಫಸ್ಟ್ ಪಾರ್ಟ್ ಆಫ್ ಸೆಷನ್ ವೇರ್ ಯೂಸರ್ಸ್ ಹೇಗೆ ನಿಮ್ಮ ಜೂಮ್ ಸೆಷನ್ ಅಲ್ಲಿ ಜಾಯಿನ್ ಆಗ್ತಾರೆ. ಕ್ಲಿಯರ್ ಸರ್? ಈಗ ಇದು ಏನು ಜೂಮ್ API ಇರುವಂತದ್ದಾದ್ರೆ, ಎಕ್ಸ್ಟರ್ನಲ್ ಸೆಷನ್ ಆದ್ರೆ ಎಕ್ಸ್ಟರ್ನಲ್ ಸೆಷನ್ ಅಂದ್ರೆ ಗೂಗಲ್ ಮೀಟ್ ಆತರನ ಅಲ್ಲ. ಈಗ ನನ್ನ ಅಂದ್ರೆ API ಇರುವುದು ನಮ್ದು ಮಾತ್ರ, ನಿಮ್ಗೆ ಕನೆಕ್ಷನ್ ಇರುವುದು. ಹೌದು. ಬೇರೆಯವ್ರದ್ದು ಜೂಮ್ ನಾನು ಆ ಲಿಂಕ್ ಆದ್ರೆ, ಜೂಮ್ ಅದು ನಂದಲ್ಲ ಆದ್ರೆ
So then there is no other point, no sir. Control is ನಮಗೆ. We don't have a control, right? We have to just take whatever as it is. ಅದನ್ನ ನಾವು ಸ್ಟ್ರೀಮ್ ಮಾಡುದು ಆ ರೀತಿ ಏನಾದ್ರು ಆಗುತ್ತಾ? See sir, only one thing ಏನಂದ್ರೆ ಈಗ ಅವ್ರು API ದಲ್ಲಿ ಏನಾದ್ರೂ ಜೂಮ್ ಸೆಷನ್ ಐಡಿ ಕೊಟ್ಬಿಟ್ರೆ ಆಗತ್ತೆ ಅಂದ್ರೆ ನೋಡ್ತೀನಿ. ಅವ್ರ ಸೆಷನ್ ಐಡಿ ಮೀಟಿಂಗ್ ಐಡಿ ಏನೋ ಇರುತ್ತಲ್ಲ. ಸೊ ಬಟ್ ಏನಂದ್ರೆ ನಾನು ಯೋಚನೆ ಮಾಡಿದ್ರಲ್ಲ ಆಟೋಮೇಟೆಡ್ ಪಾಯಿಂಟ್ ಅಲ್ಲಿ ನಿಮ್ಗೆ ಯೂಸರ್ಗೆ ಎಲ್ಲೂ ಪಾಯಿಂಟ್ ಇರಲ್ಲ, ನಿಮ್ಗೂ ಎಲ್ಲೂ ಪಾಯಿಂಟ್ ಬರಲ್ಲ. ಕ್ರಿಯೇಟ್ ಮೀಟಿಂಗ್ ಅಂದ್ರೆ ಮೀಟಿಂಗ್ ಕ್ರಿಯೇಟ್ ಆಗ್ಬಿಡುತ್ತೆ, ಜಾಯಿನ್ ಅಂದ್ರೆ ಜಾಯಿನ್ ಆಗ್ಬಿಡ್ತಾರೆ ಜನ. ಇದು ಅದಕ್ಕೆ ಸಿಂಪ್ಲಿಫೈಡ್ ಆಯ್ತು. ಹೇಳಿದ್ದೀಗ ಹಾ, ಗೊತ್ತಾಯ್ತು ನನ್ನ ಬಿಡಿ. API ನೀವು ಮೂಲಕ ಆದ್ರೆ ಕ್ಲಿಯರ್, ನಂಗೆ ಅರ್ಥ ಆಯ್ತದು. ಹೌದು, ಬಟ್ ಔಟ್ಸೈಡ್ ಆದ್ರೆ ವಿ ಹ್ಯಾವ್ ಟು ಸಿ, ಐ ಮೀನ್ ದೇರ್ ಇಸ್ ನೋ ಅದರ್ ಪಾಯಿಂಟ್. ವಿ ಹ್ಯಾವ್ ಟು ಅವ್ರ ಔಟ್ಸೈಡ್ ಅವ್ರಿಗೂ ನೀವು ಹೇಳ್ಬೇಕು ಸರ್ ಬ್ರೌಸರ್ ಕೊಡಿ, ಇಲ್ಲಾಂದ್ರೆ ಅವ್ರಿಗೆ ಜೂಮ್ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಅಲ್ಲ, ಅದನ್ನ ಈಗ ಅವ್ರದ್ದು ಝೂಮ್ ಅನ್ನ ನಾನು ಸ್ಟ್ರೀಮ್ ಮಾಡಿ ನಂದು ಸಿಸ್ಟಮ್ ಅನ್ನ ಇವ್ರು ಆಕ್ಸೆಸ್ ಮಾಡೋ ಹಾಗೆ ಮಾಡ್ಲಿಕ್ಕೆ ಆಗುದಿಲ್ವಾ? ಅರ್ಥ ಆಯ್ತಾ? ನನಗೆ ಅರ್ಥ ಆಯ್ತು, ನೀವ್ ಹೇಳಿದ್ರೆ ನನಗೆ ಅರ್ಥ ಆಗ್ತಿದೆ. ಬಟ್ ಅದು ದೆನ್ ಓನ್ಲಿ ಒನ್ ಥಿಂಗ್ ಇಸ್, ನೀವು ಮೀಟಿಂಗ್ ಕಳಿಸುವಾಗ ಓನ್ಲಿ ಒನ್ ಸ್ಮಾಲ್ ಚಾಲೆಂಜ್ ಐ ಫೇಸಿಂಗ್ ಇಸ್, ಆ ಯೂಸರ್ಗೆ ನಾನು ಈ ವಿತೌಟ್ ಡೌನ್ಲೋಡಿಂಗ್ ಝೂಮ್ ಆ್ಯಪ್ ಇವೆಲ್ಲ ಕಂಟ್ರೋಲ್ ಹೇಗೆ ಕೊಡ್ಲಿ ಅಂತ ಐ ಆಮ್ ಜಸ್ಟ್ ಥಿಂಕಿಂಗ್ ಅಷ್ಟೇ. ಅಲ್ಲಿಗೆ ಆ ಎಫರ್ಟ್ಸ್ ಬರಲೇ ಬರುತ್ತೆ ಔಟ್ಸೈಡ್ ಆದ್ರೆ. ಅದೇ ಅದು ಏನು ಸೊಲ್ಯೂಷನ್ ರಾಘವತ್ರ ಏನು ಸೊಲ್ಯೂಷನ್ ಇದೆ? ಅದು ವಿಮಿಯಾ ಅಂತದೆಲ್ಲ ಏನೋ ಇದೆಯಾ ಹಾಗೆ? No, Vimeo is only for the recording sessions. I mean, it's not live session or anything. You can play the recorded videos in a Vimeo tool ಅಷ್ಟೇ. ನನ್ನ ಸಜೆಷನ್ ಏನಂದ್ರೆ, ನೀವು ಝೂಮ್ ಅಲ್ಲೇ ಮಾಡ್ತೀರಾ ಎಕ್ಸ್ಟರ್ನಲ್ ಸೆಷನ್ಸ್, ಗೂಗಲ್ ಮೀಟ್ ಆ ಥರ ಏನು ಮಾಡಲ್ವಾ? ಝೂಮ್ ಇರುತ್ತೆ. ನಾ ಸದ್ಯಕ್ಕೀಗ ಝೂಮ್ ಅನ್ನ ಗೂಗಲ್ ಮೀಟ್ ನಲ್ಲಿ ಅಂದ್ರೆ ಝೂಮ್ ಅನ್ನ ಇಲ್ಲಿ ಪ್ಲೇ ಮಾಡ್ತೇನೆ ಅವ್ರದ್ದು, ಮತ್ತೆ ನಾನು ಗೂಗಲ್ ಮೀಟ್ ರನ್ ಮಾಡ್ತೇನೆ. ಆ ಗೂಗಲ್ ಮೀಟ್ ನಲ್ಲಿ ಆ ಝೂಮ್ ಅನ್ನ ಶೇರ್ ಮಾಡ್ತೇನೆ, ಮತ್ತೆ ಗೂಗಲ್ ಮೀಟ್ ಲಿಂಕ್ ಅನ್ನ ನಮ್ಮವ್ರಿಗೆ ಕಳಿಸ್ತೇನೆ. ಹಂಗ ಮಾಡ್ಬೋದು. ಈ ಗೂಗಲ್ ಮೀಟ್ ಅನ್ನ ನೀವು ಟ್ರ್ಯಾಕ್ ಮಾಡ್ಬೋದಾ? ಗೂಗಲ್ ಮೀಟ್ API ಕೊಡ್ಬೋದು, API ಇಂಟಿಗ್ರೇಷನ್ ಮಾಡ್ಬೋದು. ಗೂಗಲ್ ಮೀಟ್ API ಸಿಗುತ್ತಲ್ಲ, ಮಾಡ್ಬೋದು, ಅದು ಮಾಡ್ಬೋದು. ಅದು ಮಾಡ್ಬೋದು ಸರ್. ಅಲ್ಲಿಯೂ ನನ್ಗೆ ಮ್ಯಾನ್ಯುವಲ್ ಇಂಟರ್ವೆನ್ಷನ್ ಇರುತ್ತಲ್ವಾ ಗೂಗಲ್ ಮೀಟ್, ಅದಿಲ್ಲದೇನೆ ಏನೋ ಮಾಡ್ಲಿಕ್ಕೆ ಆಗುತ್ತೆ ಸರ್? ಈಗ ಸಿಂಪಲ್ ಸರ್, ಈಗ ನನಗೆ ಶಿವ ಆಗಿ ನೀವು ನನಗೆ ಝೂಮ್ ಮೀಟಿಂಗ್ ಕಳ್ಸಿದ್ರಿ, ಫಸ್ಟ್ ನಿಮ್ದು ಕಳ್ಸಿದ್ರಿ. ನೆಕ್ಸ್ಟ್ ಸೆಷನ್ ಬಂದು ಗೂಗಲ್ ಮೀಟ್ ಲಿಂಕ್ ಅಲ್ಲಿ ಬರುತ್ತೆ, ನನಗೆ ಗೂಗಲ್ ಮೀಟ್ ಲಿಂಕ್ ಅಲ್ಲಿ ಜಾಯಿನ್ ಆಗ್ತೀನಿ ಅಷ್ಟೇ. ಐ ಡೋಂಟ್ ನೋ ವಾಟ್ ಈಸ್ ಯುವರ್ ಬ್ಯಾಕ್ ಎಂಡ್ ಸಿಸ್ಟಮ್. ಆದ್ರೆ ನಾನು ಇಲ್ಲಿ ಕೂತ್ಕೊಂಡು ಒಬ್ಬ ಸ್ಟ್ರೀಮ್ ಮಾಡ್ಬೇಕಲ್ವಾ, ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಆಗುತ್ತೆ. ಅದು ಹೆಂಗೆ ಅವಾಯ್ಡ್ ಮಾಡಕ್ಕಾಗತ್ತೆ ಸರ್? ಯಾಕಂದ್ರೆ ನೀವು ಝೂಮ್ದು ಮೀಟಿಂಗ್ ಶುರು ಮಾಡಿ ನಿಮ್ಮ ಗೂಗಲ್ ಮೀಟ್ ಓಪನ್ ಮಾಡಿ ಆಸ್ ಎ ಹೋಸ್ಟ್, ಯು ಹ್ಯಾವ್ ಟು ಶೇರ್ ಯುವರ್ ಸ್ಕ್ರೀನ್, ಕರೆಕ್ಟ್ ಅಲ್ಲ? ರೈಟ್. ಆ ಒಂದು ಇವೆಂಟ್ ಅಂತೂ ನೀವು ಮ್ಯಾನೇಜ್ ಮಾಡಲೇಬೇಕು. ಇದನ್ನ ಸಿಸ್ಟಮ್ ಏನಾದ್ರೂ ಮಾಡ್ಲಿಕ್ಕೆ ಆಗುತ್ತಾ? ಆಪ್ಷನ್ ಇದೆಯಾ ಅಂತೇಳಿ ಹುಡುಕಬೇಕಾದ್ರೆ ಸಿಗುತ್ತಾ ಅಂತ? I will see on the process, but at this stage I don't see. ಯಾಕಂದ್ರೆ I use Google Meet very frequently. Correct. So ಅದು ಫುಲ್ ಆಟೋಮೇಟೆಡ್ ಮಾಡಕ್ ಆಗಲ್ಲ. So there has to be one manual intervention ಇದ್ದೇ ಇರುತ್ತೆ. Exactly. ಎಸ್, ಸರಿ. ಈಗ ಝೂಮ್ದು ಸಪರೇಟ್ ಆಗಿ ನೀವು API ಅದೆಲ್ಲ ಕೆಲಸ, ಮತ್ತೆ ಗೂಗಲ್ ಮೀಟ್ ಸಪರೇಟ್ ಆಗಿ API ಕೆಲಸ ಹಾಗೆಲ್ಲ ಆಗುತ್ತೆ ಅನ್ಸತ್ತಲ್ವ? ಅದು ಹೌದು. ಝೂಮ್ದು ಬೇಕು, ನಮ್ ಝೂಮ್ ಇದ್ರೆ. ಗೂಗಲ್ ಮೀಟ್ ಎಕ್ಸ್ಟರ್ನಲ್ ಇದ್ರೆ ಗೂಗಲ್ ಮೀಟ್ ಮೂಲಕ ಮಾಡ್ಬೇಕು, ಅದು ಇರುತ್ತೆ. ಇನ್ನು ಒಂದು ಗೂಗಲ್ ಮೀಟ್ ಮೂಲಕ ಮಾಡಿದ್ರೆ ಅಲ್ಲಿ ಅವರು ಮಾತಾಡ್ಲಿಕ್ಕೆಲ್ಲ ಆಗುದಿಲ್ಲ, ಆ ಮೇನ್ ಮೀಟಿಂಗ್ ನಲ್ಲಿ ಮಾತಾಡ್ಲಿಕ್ಕೆ ಆಗುದಿಲ್ಲ. ಗೂಗಲ್ ಮೀಟ್ ಅವ್ರು ಜಸ್ಟ್ ರೆಕಾರ್ಡಿಂಗ್ ನೋಡಿದಾಗ ಆಗುತ್ತೆ ಅವ್ರಿಗೆ ಅಷ್ಟೇ, ಹ್ಯಾಂಡ್ ರೈಸ್ ಮಾಡ್ಲಿಕ್ಕೆ ಅದೆಲ್ಲ ಆಗುದಿಲ್ಲ. ಅದ್ರದ್ದೇ ಲಿಂಕ್ ಕೊಟ್ರೆ ಅದನ್ನ ಟ್ರ್ಯಾಕ್ ಮಾಡ್ಲಿಕ್ಕೆ ಆಪ್ಷನ್ ಇಲ್ಲ. ಯಾರು ಜಾಯ್ನ್ ಆಗಿದ್ದಾರೆ ಅವೆಲ್ಲ ಗೊತ್ತಾಗತ್ತಲ್ಲ ಸರ್, ಟ್ರ್ಯಾಕ್ ಮಾಡಿದ್ರೆ ಅದೇ ತಾನೇ. ಎಲ್ಲಿ ಗೊತ್ತಾಗುತ್ತೆ? ಆ ಮೀಟಿಂಗ್ ನಲ್ಲಿ ಹೋಗಿ ನಾನು ನೋಡ್ಬೇಕಾ ಅಥವಾ ನಮ್ ಸಿಸ್ಟಮ್ ಅಲ್ಲಿ ಏನೋ ಗೊತ್ತಾಗುತ್ತಾ? ನಿಮ್ ಗೂಗಲ್ ಮೀಟ್ ಅಲ್ಲಿ ಸರ್ ನಾನು ಅದೇ ಹೇಳ್ತಾ ಇರೋದು. ಒಂದ್ ನಿಮಿಷ. ಈಗ ಗೂಗಲ್ ಮೀಟ್ ಅಲ್ಲಿ ನಾನು ಸ್ಟ್ರೀಮ್ ಮಾಡಿದ್ರೆ ಯಾರು ಜಾಯ್ನ್ ಆಗಿದ್ದಾರೆ ಗೂಗಲ್ ಮೀಟ್ ಇದು API ಮೂಲಕ ತೆಗಿತೀರಿ ನೀವು ಅಲ್ವಾ? ಸೊ ನಾನು ಅದೇ ಹೇಳ್ತಾ ಇರೋದು, ಈ ಮೀಟಿಂಗ್ ಲಿಂಕ್ ಓಪನ್ ಆಗೋ ಮುಂಚೆನೆ ವಿ ಹ್ಯಾವ್ ಅ ರಿಜಿಸ್ಟ್ರೇಷನ್ ಪ್ರಾಸೆಸ್ ಫಾರ್ ಎವ್ರಿ ಯೂಸರ್, ಕರೆಕ್ಟಾ? ಸೊ ವೆನ್ ಐ ರಿಜಿಸ್ಟರ್ಡ್ ಐ ಆಮ್ ಕ್ಲಿಕಿಂಗ್ ಆನ್ ದ ಲಿಂಕ್ ಜಾಯಿನ್ ನೌ, ಕರೆಕ್ಟ್?
that is an event for me to say Shiva has joined ಅಂತ. In a similar process Google Meet ಕೂಡ ನಾನು ಜಾಯಿನ್ ನಾವು ಅಂತ ಕೊಡ್ತೀನಿ. ಅದಕ್ಕೆ ಇದೆರಡು ಅರ್ಥ ಆಯ್ತು. ಇದೆರಡು ಅರ್ಥ ಆಯ್ತು. ಈಗ ಸಪೋಸ್ ಅವರು ಡೈರೆಕ್ಟ್ ಝೂಮ್ಗೆ ಲಾಗಿನ್ ಆಗೋದಾದ್ರೆ, ಬೇರೆಯವ್ರದ್ದು ಝೂಮ್ಗೆ ಲಾಗಿನ್ ಆಗೋದಾದ್ರೆ ಹೆಂಗೋ ಬೇರೆಯವ್ರ ಝೂಮ್ ಪಾಯಿಂಟೇ ಬಂದಿಲ್ಲ ಈಗ. ವಿ ಹ್ಯಾವ್ ಬ್ರಾಟ್ ಗೂಗಲ್ ಮೀಟ್ API ಬಂದಿದ್ದಲ್ಲ ಈಗ. ಸೊ ದೇರ್ ಇಸ್ ನೋ ಪಾಯಿಂಟ್ ದಟ್ ದೇ ವಿಲ್ ಗೋ ಟು ಅದರ್ ಸೈಡ್ ಆಫ್ ಝೂಮ್ API ಪಾಯಿಂಟೇ ಇಲ್ಲವಲ್ಲ ಸರ್ ಇಲ್ಲಿ. ಅವ್ರು ಬೇರೆಯವ್ರ ಝೂಮ್ಗೆ ಹೆಂಗ್ ಹೋಗ್ತಾರೆ? ಹೋಗೋದಿಲ್ಲ. ಬಿಕಾಸ್ ಬೇರೆಯವ್ರದ್ದು ಝೂಮ್ ನೀವೇನ್ ಹ್ಯಾಂಡಲ್ ಮಾಡ್ತೀರ, ನೀವು ಗೂಗಲ್ ಮೀಟ್ ಇಂದ ನೀವೇ ಶೇರ್ ಮಾಡ್ತಿದ್ದೀರ ಲಿಂಕ್ ನ. ಸೊ ದರ್ ಇಸ್ ನೋ ಪಾಯಿಂಟ್ ದಟ್ ದೇ ವಿಲ್ ಗೋ ಟು ಬೈಪಾಸ್. ಮಲ್ಲ ಸಪೋಸ್ ನಾವು ಆ ಲಿಂಕ್ ಅನ್ನೇ ಕೊಟ್ರೆ ಅದನ್ನ ಟ್ರ್ಯಾಕ್ ಮಾಡ್ಲಿಕ್ಕೆ ಆಪ್ಷನ್ ಇಲ್ಲ ಸರ್. ಆ ಲಿಂಕ್ ಕೊಟ್ರೆ ಹೆಂಗ್ ಟ್ರ್ಯಾಕ್ ಮಾಡೋಕ್ಕಾಗತ್ತೆ? ಚಾನ್ಸ್ ಇಲ್ವಲ್ಲ. ಇಟ್ಸ್ ಓನ್ಲಿ ಥಿಂಗ್ ಯು ಹ್ಯಾವ್ ಟು ಮೇಂಟೈನ್ ಯಾರ್ಯಾರು ಬಂದಿದ್ದಾರೆ. ಇವಾಗ ಅದು ಕೂಡ ಅಷ್ಟೇ, ಯಾರು ಲಿಂಕ್ ಕೊಟ್ಟಿದ್ವಿ ನಾನು ಬೇಕಾದ್ರೆ ಆ ರಿಜಿಸ್ಟ್ರೇಷನ್ ಲಿಂಕ್ ಅಲ್ಲಿ ಜಾಯಿನ್ ನಾವು ಯಾರು ಕ್ಲಿಕ್ ಮಾಡಿದ್ರೆ ನಾನು ನಿಮ್ಗೆ ರಿಪೋರ್ಟ್ ಕೊಡ್ತೀನಿ. ಸೊ ನೀವು ಔಟ್ಸೈಡ್ ಲಿಂಕ್ ಇನ್ಸೈಡ್ ಲಿಂಕ್ ಆದ್ರೂ ಜಾಯಿನ್ ನೌ ಇಸ್ ಒನ್ ರಿಪೋರ್ಟ್ ಫಾರ್ ಯು ವೇರ್ ವಿಲ್ ಗೆಟ್ ಟುಡೇ ಯಾರು ಜಾಯಿನ್ ಆಗಿದ್ದಾರೆ ಅನ್ನೋದು ಆ ರಿಪೋರ್ಟ್ ಅಲ್ಲಿ ಗೊತ್ತಾಗುತ್ತೆ. ಅದಷ್ಟಾಗುತ್ತೆ. ಓಕೆ. ಈಗ ಝೂಮ್ ಅಲ್ಲಿಗ ಗೂಗಲ್ ಮೀಟ್ ಇರೋದ್ರಿಂದ ಹೆಲ್ಪ್ ಅದೇ ಜಾಯಿನ್ ನೌ ಅಂದ್ರೆ ಝೂಮ್ ಇನ್ಸ್ಟಾಲ್ ಮಾಡುದು ಮತ್ತೆ ರೀನೇಮ್ ಮಾಡುದು ಇಂಪಾರ್ಟೆಂಟಾ? ಈಗ ಸಪೋಸ್ ನೀವು ಜಾಯಿನ್ ನೌ ಕೊಡ್ತೀರಿ ಅಂತ ಹೇಳಿದ್ರಲ್ವಾ, ಜಾಯಿನ್ ನೌ ರಿಪೋರ್ಟ್ ಕೊಡ್ತೀರಿ, ನಾವು ಗೂಗಲ್ ಮೀಟ್ ಮಾಡಿದ್ರೆ ಇಲ್ಲಿ ನಮ್ಮ ಹತ್ರನೇ ನೋಡ್ತಾರ ಅವರು. ಅದ್ರೊಳಗೆ ಹೋಗುದಾದ್ರೆ ಜಾಯಿನ್ ನೌ ಗೊತ್ತಾಗುತ್ತೆ ನಮ್ಗೆ ಡೀಟೇಲ್ಸ್ ಎಲ್ಲಾದ್ರೂ. ಜಾಯಿನ್ ನೌ ಇಸ್ ದ ಬೇಸ್. ದಟ್ಸ್ ವಾಟ್ ಐ ಆಮ್ ಸೇಯಿಂಗ್. ಎರಡು ಕಡೆ ಜಾಯಿನ್ ನೌ ಗೊತ್ತಾಗುತ್ತೆ. ಜಾಯಿನ್ ನೌ ಗೊತ್ತಾಗುತ್ತೆ. ದಟ್ಸ್ ವಾಟ್ ಐ ಆಮ್ ಸೇಯಿಂಗ್. ಎರಡು ಕಡೆ ಗೊತ್ತಾಗುತ್ತೆ. ಗೂಗಲ್ ಮೀಟ್ ಆರ್ ನಮ್ಮ ಝೂಮ್ ಆದ್ರೆ ಫುಲ್ ಡೀಟೇಲ್ಸ್ ಎರಡು ಗೊತ್ತಾಗುತ್ತೆ. ಎಕ್ಸ್ಟರ್ನಲ್ ಆದ್ರೆ ಸೆಕೆಂಡ್ ಇದು ಗೊತ್ತಾಗೋದಿಲ್ಲ. ಹೌದು. ಓಕೆ ಆಯ್ತು. ಈಗ ಎಕ್ಸ್ಟರ್ನಲ್ ಗಾದ್ರೆ ಅವರು ಝೂಮ್ ಇನ್ಸ್ಟಾಲ್ ಮಾಡ್ಬೇಕಲ್ವಾ ಸರ್? ಎಕ್ಸ್ಟರ್ನಲ್ ಆದ್ರೂ ನೀವು ಕಳಿಸೋ ಮೆಸೇಜ್ ಅಲ್ಲಿ ಜಸ್ಟ್ ಸೇ ಜಾಯಿನ್ ಬೈ ಬ್ರೌಸರ್ ಅಂತ ಒಂದು ಆಪ್ಷನ್ ಇದೆ, ಅಲ್ಲಿ ಆ ಲಿಂಕ್ ಕೊಟ್ಬಿಡಿ ಸಾಕಷ್ಟೇ. ಸೊ ಈಗ ನೀವು ನನಗೆ ಲಿಂಕ್ ಕೊಟ್ಟಿದ್ದೀರಿ ಸರ್ ಮೀಟಿಂಗ್ ಬನ್ನಿ ಅಂತ, ಝೂಮ್ ಮೀಟಿಂಗ್. ನೀವೀಗ ಬ್ರೌಸರ್ ಹೌದು. ನಾನು ಏನು ಆಪ್ ಮಾಡಿಲ್ಲ, ಇನ್ಸ್ಟಾಲ್ ಮಾಡಿಲ್ಲ, ಏನು ಮಾಡಿಲ್ಲ. ಓಕೆ. ಸೊ ಆಲ್ ಐ ಆಮ್ ಸೇಯಿಂಗ್ ಇಸ್ ಎಡಿಟ್ ದಟ್ ಆಪ್ಷನ್, ದಟ್ಸ್ ಇಟ್. ಅದನ್ನ ಸ್ವಲ್ಪ ಅದಕ್ಕೆ ವಿಡಿಯೋ ಏನಾದ್ರು ಇದಕ್ಕೆ ಸಿಗಬಹುದಲ್ವಾ? ಅಷ್ಟೇ. ನಾನು ಏನ್ ಮಾಡಿದ್ರೆ ಅಲ್ಲಿ ಓಪನ್ ಮಾಡಿದ ತಕ್ಷಣ ಡೌನ್ಲೋಡ್ ದ ಆಪ್ ಆರ್ ಜಾಯಿನ್ ವಿತ್ ಬ್ರೌಸರ್ ಅಂತ ಕ್ಲೀನ್ ಆಗಿ ಕಾಣಿಸ್ತು. ನಾನು ಜಾಯಿನ್ ವಿತ್ ಬ್ರೌಸರ್ ಅಂತ ಹಾಕಿದ್ದೀನಿ ಅಷ್ಟೇ. ಅವ್ರಿಗೆ ಅದನ್ನ ಇದೇ ರೀತಿ ಮಾಡಿ ಅಂತ ಹೇಳಿದ್ರೆ ಆಯ್ತಲ್ಲ? ಅದು ಹೇಳಿದ್ರೆ ಅರ್ಥ ಆಗುತ್ತೆ ಸರ್. ಇಟ್ಸ್ ಆಲ್ವೇಸ್ ಅನ್ ಎಕ್ಸ್ಪೀರಿಯನ್ಸ್ ಫಾರ್ ದೆಮ್ ಆಲ್ಸೋ. ಇಲ್ಲ ಅಂದ್ರೆ ಜಾಯಿನ್ ವಿತ್ ಬ್ರೌಸರ್ ಲಿಂಕ್ ನಾವು ಕಳಿಸಬಹುದು. ಓಕೆ. ಈಗ ನಾನು ಕಮ್ಯುನಿಕೇಟ್ ಏನ್ ಮಾಡ್ತೇನೆ ನಿಮ್ಗೆ ತೋರಿಸುದಾ ಜಸ್ಟ್? ಅದನ್ನು ಬೇಕಾಗಿಲ್ಲ ಸರ್. ನೆಕ್ಸ್ಟ್ ಪಾಯಿಂಟ್ ಹೋಗೋಣ. ಅಲ್ಲಿ ಟ್ಯಾಂಪ್ಲೇಟ್ ಹೇಳಿದ್ರಿ ನೀವಲ್ವಾ? ಈಗ ನಾವು ಚಾಟ್ GPT ಎಲ್ಲ ಮಾತಾಡಿ ಅದು ಟ್ಯಾಂಪ್ಲೇಟ್ ಚೇಂಜ್ ಮಾಡಿದ್ರೆ ಎಲ್ಲ ಅಪ್ರೂವಲ್ ಬೇಕು. ಹೌದು. ಓಕೆ. ನಾನು ಹೇಳೋದು ನಿಮ್ಗೆ ಏನಂದ್ರೆ, ಯು ಆರ್ ಕಾನ್ಸಂಟ್ರೇಟಿಂಗ್ ಮೋರ್ ಆನ್ ಯುವರ್ ಮೀಟಿಂಗ್ ಎಕ್ಸಿಕ್ಯೂಷನ್. Your meeting execution is only a minute of process where ಒಂದು ಯೂಸರ್ ನಿಮ್ಮ ಝೂಮ್ ನಲ್ಲಿ ಹೇಗ್ ಬರ್ತಾರೆ ಅನ್ನೋದು ಒಂದು ಮೈನ್ಯೂಟ್ ಪ್ರಾಸೆಸ್. ಅದು ನಾನು ಯೋಚನೆ ಮಾಡ್ತಾ ಇರೋದಲ್ಲ, ನಿಮ್ಮ ಆಪರೇಷನ್ಸ್ ಆಟೋಮೇಷನ್ ಬಗ್ಗೆ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಅದಕ್ಕೆ ಈಗ ನಾನ್ ಮಾತಾಡ್ತಾ ಇರೋದು ಅಂತ ಹೇಳ್ತಾ ಇದ್ದೀನಿ. ನಾನ್ ಮಾತಾಡ್ತಾ ಇರೋದು ಅವರು ಝೂಮ್ಗೆ ಬರುವ ಮೊದಲು ಅವರಿಗೆ ನರ್ಚರ್ ಮಾಡೋದು ಅದೆಲ್ಲ ಇರುತ್ತೆ. ಅಲ್ಲಿ ನಾನು ಚಾಟ್ GPT ಮೂಲಕ ಎಲ್ಲ ಮಾಡಿದ್ರೆ ಅದು ಇದು ಏನು ಟ್ಯಾಂಪ್ಲೇಟ್ ಅಪ್ರೂವಲ್ಗೆ ಎಷ್ಟು ದಿವಸ ಬೇಕಾಗುತ್ತೆ? So it's not about it's this ಅಂತ. Every message has to go through the template approval process. All I'm saying is that ನೀವೊಂದು ಇವತ್ತು ಮಾಡ್ಕೊಂಡ್ರೆ ಅದು ಅಪ್ರೂವಲ್ ಹೋಗ್ಬೇಕು. ಆ ಅಪ್ರೂವಲ್ ಅವ್ರು ರಿಜೆಕ್ಟ್ ಮಾಡಿದ್ರೆ ಮತ್ತೆ ನೀವು ತಿರ್ಗಾ ರಿವರ್ಸ್ ಮಾಡ್ತಾ ಇರಬೇಕು. ಎಲ್ಲ ಸರ್ಟನ್ ಕೀವರ್ಡ್ಸ್ ಅವ್ರು ಒಪ್ಪಲ್ಲ, ಅದು ಮತ್ತೆ ರಿವರ್ಸ್ ಮಾಡಬೇಕು. ಸೊ ನಾನು ಅದೇ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ನಿಮ್ಗೆ, ನೀವು ಅನ್ಕೊಂಡಿರೋದಷ್ಟು ಈಸಿಯಾಗಿ ಚಾಟ್ GPT ಇಂದ ಕರ್ತಕ್ಕಂಥ ಇದೆಲ್ಲ ಆಗೋದಿಲ್ಲ ಅಂತ ನಾನು. ದಟ್ ಈಸ್ ವಾಟ್ ಐ ಆಮ್ ಟ್ರೈಂಗ್ ಟು ಸೇ. ನೀವು ಬಿಸ್ನೆಸ್ ಅರ್ಥ ಆಯ್ತು. ಸ್ವಲ್ಪ ಕಷ್ಟ ಅಂತ ಹೇಳೋದು ನೀವು ಹೇಳುವಾಗ ಗೊತ್ತಾಯ್ತು ನನ್ಗೆ. ನಾನೀಗ ಏನು ಬಿಸ್ನೆಸ್ ವಾಟ್ಸ್ಆಪ್ ಇಲ್ಲದೆ ಆಟೋಮೇಶನ್ ಅದೆಲ್ಲ ಇಲ್ಲದೆ ನಾನು ಮಾಡಿದಷ್ಟು ಈಸಿಯಾಗಿ ಅದ್ರೊಳಗೆ ಆಗುದಿಲ್ಲ ಅಂತೇಳಿ ನೀವು ಹೇಳ್ತಾ ಇರೋದು. ಅದು ಅಪ್ರೂವಲ್ ಎಲ್ಲ ಇರೋದ್ರಿಂದ ಒಂದ್ಸಲ ಅಪ್ರೂವ್ ಆದ್ರೆ ಮೋಸ್ಟ್ಲಿ ಆರಾಮಲ್ಲಿ ಆಗ್ತಾ ಹೋಗುತ್ತಲ್ವಾ? ಹೌದು. ಅದೇ ದಟ್ಸ್ ವಾಟ್ ಐ ಆಮ್ ಸೇಯಿಂಗ್. ನೀವು ಪ್ರತಿಯೊಬ್ಬರಿಗೆ ಅದೇ ಮೆಸೇಜ್ ಕಳಿಸ್ತಾ ಇರಬೇಕಾಗತ್ತೆ. ಇಟ್ಸ್ ಸ್ಟ್ಯಾಂಡರ್ಡ್ ಟೆಂಪ್ಲೇಟ್. ವೆರ್ ಇಟ್ ಇಸ್ ಅಪ್ರೂವ್ಡ್ ಮೀನ್ಸ್ ಅದೊಂದು ಸ್ಟ್ಯಾಂಡರ್ಡ್ ಟೆಂಪ್ಲೇಟ್ ಆಯ್ತಲ್ಲ ಸರ್?
ಅದೇ ಅದೇ ಅದು ವೆಯ್ಟ್ ನಮ್ಮ ಹಾಕೊಂಡ್ಗೂ ಅದೇ ಲಿಮಿಟೇಷನ್. ಮೆಸೇಜ್ ಹೋಗುತ್ತೆ, ವೆಯ್ಟ್ ಗೇನ್ ಅವ್ನಿಗೂ ಅದೇ ಮೆಸೇಜ್ ಹೋಗುತ್ತೆ. ಓಕೆ ಓಕೆ. ಬೇಸಿಕಲಿ ದಟ್ಸ್ ವಾಟ್ ಅಂಡರ್ಸ್ಟ್ಯಾಂಡಿಂಗ್. ಟ್ಯಾಂಪ್ಲೆಟ್ ಗೆ ಲಿಮಿಟೇಷನ್ಸ್ ಇರುತ್ತೆ ಇಲ್ಲ ಅಲ್ವಾ? ಎಷ್ಟು ಬೇಕಾದ್ರೂ ಅಪ್ರೂವ್ ಮಾಡ್ಕೊಂಡು ಇಟ್ಕೊಳ್ಬೋದಲ್ವಾ? ಅದು ಓಕೆ, ದಟ್ ಈಸ್ ಎನಿ ಆಸ್ ಮಚ್ ಯು ಕ್ಯಾನ್. ಎಸ್, ಓಕೆ. ಅದೆಲ್ಲ ಮತ್ತೆ ವಾಟ್ಸ್ಆಪ್ ಅದೇ ಬಿಸ್ನೆಸ್ API ಸರ್ವಿಸ್ ಪ್ರೊವೈಡರ್ ವಿಲ್ ಟೇಕ್ ಕೇರ್ ಆಫ್ ಇಟ್. ಮತ್ತೆ ಅಪ್ರೂವಲ್ ಗೆ ಎಷ್ಟು ಟೈಮ್ ಒಂದು ಅಪ್ರಾಕ್ಸಿಮೇಟ್? ಒಂದು 2 to 4 hours ತಗೊಳ್ತಾರೆ. ಇದು ಬಂದು ಮೆಟಾ ಸರ್, ಇದು ವಾಟ್ಸ್ಆಪ್ ಬಿಸ್ನೆಸ್ ಇಸ್ ಹ್ಯಾಂಡಲ್ಡ್ ಬೈ ಮೆಟಾ. ಮೆಟಾ ಏನಂದ್ರೆ ವಿ ಕೆನ್ ನಾಟ್ ಅಶ್ಯೂರ್ ದಟ್ ಎಸ್ ಇಷ್ಟು ಟೈಮಲ್ಲಿ ಇದಾಗತ್ತೆ ಅಂತ. ಅವನಿಗೆ ಅನ್ಸಿದ್ರೆ ರಿಜೆಕ್ಟ್ ಮಾಡ್ತಾನೆ, ಓಕೆ ಅಂದ್ರೆ ಆಕ್ಸೆಪ್ಟ್ ಮಾಡ್ತಾನೆ. ದಟ್ಸ್ ಆಲ್ ಇಟ್ ಇಸ್. ಓಕೆ, ಅರ್ಥ ಆಯ್ತು. ಅದನ್ನ ಸ್ಲೋ ಆಗಿ ಟ್ಯಾಂಪ್ಲೆಟ್ ಅಪ್ರೂವಲ್ ಮಾಡಿ ಒಂದಿಷ್ಟು ಟ್ಯಾಂಪ್ಲೆಟ್ ಇದ್ರೆ ಮತ್ತೆ ಅದೆಲ್ಲ ಆಟೋಮೆಟಿಕ್ ಹ್ಯಾಂಡಲ್ ಮಾಡುತ್ತೆ ಅನ್ಸುತ್ತೆ. ಹೊಸದೇನೋ ಒಂದು ಬೇಕು ಅಂತಾದ್ರೆ ಅವಾಗ ಪುನಃ ಅಪ್ರೂವಲ್ ಕಳಿಸಿ ಅದು ಆಗುವ ತನಕ ಇವತ್ತು ತಲೆಗೆ ಬಂದ್ರೆ ಇವತ್ತೇ ಆಗುದಿಲ್ಲ, ಒಂದ್ 2-3 ದಿವಸದ ನಂತರ ಅಂತೂ ಆ ಟ್ಯಾಂಪ್ಲೆಟ್ ಹೋಗ್ಲಿಕ್ಕೆ ಶುರು ಆಗುತ್ತೆ. ಕರೆಕ್ಟ್ ಇಂಥ ಸಿನಾರಿಯೋಗೆ ಈ ಟ್ಯಾಂಪ್ಲೆಟ್ ಹೋಗ್ಬೇಕು ಅಂತ ಹೇಳೋದನ್ನ ನಾವು ಎಜುಕೇಟ್ ಮಾಡಬೇಕು. ಕರೆಕ್ಟ್. ಎಸ್, ಸರಿ. ಹಾಗಾದ್ರೆ ರಾಘು ಅದು ಕಂಪ್ಲೀಟ್ ಮಾಡಿದ್ರ ಮತ್ತೆ? ನಾನು 2 ಪಾಯಿಂಟ್ಸ್ ಆಡ್ ಮಾಡಿದ್ದೀನಿ. ಇನ್ನು ಯಾವ್ದು ಮಾಡಿದ್ರೆ ಮಾಡಿ, ಅಥವಾ ನೀವು ಹೊರಡ್ತೀರಾ ನಿಮ್ ನೋಡ್ಕೊಳ್ಳಿ. ಅದು ನಾನಂದ್ರೆ ಈಗ ಹೊರಡ್ಬೋದು ಸರ್. ನಾನಂದ್ರೆ ಡಿಸ್ಕಷನ್ ಇದು ಆಮೇಲೆ ಮತ್ತೆ ನೀವು ಹೇಳಿ ಏನೆಲ್ಲ ಆಯ್ತಂತ. ಸರಿ, ಮತ್ತೆ ಮಾಡಿರ್ತೇನೆ, ನೀವು ಮತ್ತೆ ಬೇಕಾದ್ರೂ ನೋಡ್ಬೋದು. ಓಕೆ, ಮೆಸೇಜ್ ಟು ಮಹೇಂದ್ರ ರಾವ್ ಆಯ್ತು. ಹ್ಯಾಪಿ ಟು ಹೆಲ್ಪ್ ಅಪ್ಲೋಡಿಂಗ್. ಥ್ಯಾಂಕ್ ಯು ಸರ್. ರಾಘವ್, ಥ್ಯಾಂಕ್ಸ್ ನಿಮ್ಗೆ. ಓಕೆ, ಶಿವ್ ಅವರೇ, ನಿಮ್ದು ಎಷ್ಟೋ ತನಕ? ನೀವು 9 ಗಂಟೆ ಆಯ್ತು. ಶಿವ್? ಹಾ ಸರ್, ಪರವಾಗಿಲ್ಲ ಸರ್. ಐ ಮೀನ್ ಹೇಳಿ, ವಾಟ್ ಕ್ಲಾರಿಫಿಕೇಶನ್ಸ್ ಯು ವಾಂಟ್ ಹೇಳಿ, ಪರವಾಗಿಲ್ಲ. ಇಲ್ಲಿಗ ನಾನು ಮೊನ್ನೆ ನೋಟ್ ಮಾಡಿದೆ, ನಮ್ದು ಇಂಟ್ರೊಡಕ್ಷನ್ ಸೆಷನ್ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿ ಇರುತ್ತೆ. ಅದನ್ನ ರೆಕಾರ್ಡೆಡ್ ಅನ್ನ ವಿಮಿಯಾ ಅದೆಲ್ಲ ಮಾಡ್ಲಿಕ್ಕೆ ಆಗುತ್ತೆ ಅಂತ ಹೇಳಿ ಹೇಳುದ ನೀವು? ಫೈನಲ್ ವಿಮಿಯಾದಲ್ಲಿ ಅಪ್ಲೋಡ್ ಮಾಡಬಹುದು. ಈಗ ಏನು ಯೂಟ್ಯೂಬ್ ಅನ್ನ ಟೈಟಲ್ ಮತ್ತೆ ಡಿಸ್ಕ್ರಿಪ್ಷನ್ ಹಾಕಿ ಅಪ್ಲೋಡ್ ಮಾಡುದು ಅದೆಲ್ಲ ಮ್ಯಾನ್ಯುಯಲ್ಲೇ ಮಾಡ್ಬೇಕಾ? ಅದಕ್ಕೇನಾದ್ರೂ? ಸರ್, ಇದು ಬೇಸಿಕಲಿ ಏನಂದ್ರೆ, ನಾನು ಚಾಟ್ GPT ಇವೆಲ್ಲ ತಗೊಂಡು ಅದೇ ಡಿಸ್ಕ್ರಿಪ್ಷನ್ ತಗೊಂಡ್ಬಂದು ಮಾಡ್ಬೋದು. ಬಟ್ ಅಗೈನ್ ಇಟ್ ಹ್ಯಾಸ್ ಅಪ್ರೂವಲ್ ಲೂಪ್. ಅಗೈನ್ ನೀವು ಒಂದ್ಸಲ ಚೆಕ್ ಮಾಡ್ಕೋಬೇಕು. ಯಾಕಂದ್ರೆ ಚಾಟ್ GPT would ಜನರಲ್ ವಿಚ್ ಮೇ ಹಿಟ್ ಬ್ಯಾಡ್ಲಿ ಆಲ್ಸೋ ಫಾರ್ ಯು. ಸೊ ಒಂದು ಅಗೇನ್ ಪ್ರೂಫ್ ಆಫ್ ಚೆಕ್ ಇರುತ್ತೆ. ಅಗೇನ್ ನೀವು ಹ್ಯಾವ್ ಟು ಮಾಡಿಫೈ. ಇನ್ಸ್ಟೆಡ್ ನೀವೊಂದು ವಿಡಿಯೋ ಹೆಂಗಾದ್ರೂ ವಿಮೆಗಾದ್ರೂ ಅಪ್ಲೋಡ್ ಮಾಡಲೇಬೇಕು. ದಟ್ ಈಸ್ ಫಸ್ಟ್ ಥಿಂಗ್. ದಟ್ ಈಸ್ ಅ ಮ್ಯಾನ್ಯುಯಲ್ ಪ್ರಾಸೆಸ್. ದೇರ್ ಇಸ್ ನಥಿಂಗ್ ದಟ್ ಎನಿ ಅದರ್ ಚಾಯ್ಸ್. ಸೊ ಆ ವಿಮೆದಲ್ಲಿ ಅಪ್ಲೋಡ್ ಮಾಡುವಾಗ ಇಫ್ ಯು ಸ್ಪೆಂಡ್ 1 minute ಟೈಮ್ ಇನ್ ಯುವರ್ ಟೈಟಲ್ ಡಿಸ್ಕ್ರಿಪ್ಷನ್ ಯು ಕ್ಯಾನ್ ಡೂ ಇಟ್. ವೈ ಐ ಆಮ್ ಸೇಯಿಂಗ್ ಇಸ್, when I say integration to chat GPT or Gemini, your cost is increasing. But when I say create one video andaga, upload a video, we may link haki, title, description haki, submit hodidre ellargu hogutte ashte sir. So the cost, you see the difference. I can do both. I am just suggesting you that anyhow you are doing your efforts in uploading a video to Vimeo, you have to take another 1 minute time. That's it. ಯಾವ್ದಕ್ಕೆ ಹೇಳಿದ್ ನೀವು? ಯೂಟ್ಯೂಬ್ ಅಪ್ಲೋಡ್ ಅಥವಾ ಇಲ್ಲ, ಟೈಟಲ್. ಫಾರ್ ದ ಟೈಟಲ್ ಅಂಡ್ ಡಿಸ್ಕ್ರಿಪ್ಷನ್ ಗೆ ಚಾಟ್ GPT ಹೆಲ್ಪ್ ಗೆ ನಾನು ಹೇಳ್ತಾ. ಚಾಟ್ GPT ಹಾಕಿ ಅಲ್ಲಿಂದ ತೆಗೆದು ಅದನ್ನ ಮಾಡೋದು ನಾವು ಮ್ಯಾನ್ಯುಯಲ್ಲೇ ಮಾಡ್ಬೋದು. ಚಾಟ್ GPT ಅಂತ ಮಾಡೋದಾದ್ರೆ ಜಾಸ್ತಿ ಕಾಸ್ಟ್ ಆಗುತ್ತೆ. ಅದು ಒಂದೇ ರೀತಿದಿದ್ರೆ ಮತ್ತೊಂದು ಸ್ವಲ್ಪ ದಿವಸದ ನಂತರ ಬೇಕಾದ್ರೆ ನಾವು ನಿಮ್ಮ ಹತ್ರ ಡಿಸ್ಕಸ್ ಮಾಡ್ಬೋದು. ಇದಿಷ್ಟು ಮಾಡೋದಕ್ಕಿಂತ ನೀವು ಚಾಟ್ GPT ತಗೊಂಡ್ರೆ ಒಳ್ಳೇದು ಅಂತೇಳಿ. ನಾನು ಒಂದು ಮ್ಯಾನ್ಯುಯಲ್ ಸಪೋರ್ಟ್ ಇಡೋದಕ್ಕಿಂತ ಚಾಟ್ GPT ವರ್ಕ್ ಆಗುತ್ತಾ ನಮ್ಗೆ ಅಂತ ಹೇಳಿ ಅಲ್ಲ, ಅವಾಗ ಯೋಚನೆ ಮಾಡುವ. ಅವಾಗ ಯೋಚನೆ ಮಾಡುವ. ಕರೆಕ್ಟ್. ಎಸ್. ಅದೇ ಹ್ಯಾಪಿ ಟು ಹೆಲ್ಪ್ ಟೈಟಲ್ ಎಲ್ಲ ನಾನು ತೆಗ್ದದ್ದನ್ನ ಇಲ್ಲಿ ಹಾಕಿದೆ. ಅದನ್ನ ನೀವು ಹೇಳ್ತಾ ಇರೋದು ಚಾಟ್ GPT ಇಂಟಿಗ್ರೇಷನ್ ಮಾಡಿದ್ರೆ ಅದಕ್ಕೆ ಕಾಸ್ಟ್ ಸುಮಾರು ಆಗುತ್ತೆ. ಅಪ್ರೂವಲ್ ಟ್ಯಾಂಪ್ಲೆಟ್ ಅದೆಲ್ಲ ಇರುತ್ತೆ. ಸದ್ಯಕ್ಕೆ ನಾವು ಮ್ಯಾನ್ಯುಯಲ್ಲೇ ಮಾಡೋದು ಒಳ್ಳೇದು ಅಂತ. Exactly. Because for the video anyhow you have to manually upload it. There is no choice. either YouTube ಅಪ್ಲೋಡ್ ಮಾಡೋದಾಗ್ಲಿ ವಿಮೆಗಾಗ್ಲಿ ನೀವು ಮ್ಯಾನ್ಯುಯಲ್ ಅಪ್ಲೋಡ್ ಅಂತ ಹೊಡಿಬೇಕು ತಾನೆ. ಓಕೆ, ಆದ್ರೆ ಒಂದು ಜಾಗದಲ್ಲಿ ಇಟ್ರೆ ಅಲ್ಲಿಂದ ತಗೊಂಡು ಅಪ್ಲೋಡ್ ಆಗುವಂತದ್ದು ಆ ರೀತಿ ಇರ್ಲಿಕ್ಕಿಲ್ಲ. ಇದನ್ನ ತೆಗೆದು ನಾವು ಅಲ್ಲಿ ಸೇವ್ ಆಗುವ ಹಾಗೆ ಮಾಡಿಬಿಟ್ರೆ ಅಲ್ಲಿಂದ ಅದೆಲ್ಲ ಅಪ್ಲೋಡ್ ಆಗುದು ಆ ರೀತಿ. ಅದೆಲ್ಲ ಕಾಸ್ಟ್ ಆಗುತ್ತೆ. I will, that's what I'm saying. It's again cost factors for you. AI ಆಟೋಮ್ಯಾಟಿಕ್ ತಗೊಳುತ್ತೆ ವಿಡಿಯೋ. ಬಟ್ ನೀವು ಹೇಳ್ಬೇಕು ಟೇಕ್ ದಿಸ್ ವಿಡಿಯೋ ಅಂತ ಹೇಳ್ಬೇಕು. ಇಲ್ಲಾಂದ್ರೆ ಹೊಸದು ಲೇಟೆಸ್ಟ್ ಏನು
ಸಿ ದೇರ್ ಆರ್ ಲಾಟ್ ಆಫ್ ಕ್ಲಾರಿಫಿಕೇಶನ್. ಈಗ ಮಿಷನ್ಗೆ ನೀವು ಹೇಳ್ಬೇಕು ತಾನೆ, ನೀವು 4-5 ವಿಡಿಯೋ ಅಪ್ಲೋಡ್ ಮಾಡಿದ್ರಿ, ಯಾವ ವಿಡಿಯೋಗೆ ಏನಂತ ಹಾಕ್ಬೇಕು, ಯಾವ ವಿಡಿಯೋ ಯಾರಿಗೆ ಕಳಿಸ್ಬೇಕು, ಯು ಹ್ಯಾವ್ ಟು ಡೂ ಸಮ್ ಇನ್ಸ್ಟ್ರಕ್ಷನ್ಸ್ ಟು ದಟ್, ರೈಟ್? ಮಿಷನ್ ರೋಬೋಟ್ ನಾವು ಹೇಳ್ಬೇಕು ತಾನೆ, ಅದು ಅವಾಗ ಅದಕ್ಕೆ ನೀಡೋದು. ಮಾಡ್ಲಿಕ್ಕೆ ಆಗತ್ತೆ ಅನ್ಸುತ್ತೆ. ನಮ್ದು ಇದೆಲ್ಲ ಉಳ್ದದ್ದೆಲ್ಲ ಆದ ನಂತರ ಅದ್ರ ಬಗ್ಗೆನೂ ನಾವು ವರ್ಕ್ ಮಾಡಬಹುದು. ಅದು ಕಾಸ್ಟ್ ನೋಡ್ಕೊಂಡು ಎಕ್ಸಾಕ್ಟ್ಲಿ. ಉಳ್ದದ್ದೆಲ್ಲ ಆದ ನಂತರ ಇದು ಕೂಡ ಮೆಷಿನ್ ನಲ್ಲಿ ಮಾಡ್ಬೇಕು Yes, ಅಂತೇಳಿ we ಅನ್ಸಿದ್ರೆ can think of doing that also. But what I'm saying is initially you go with a manual process. So ಒಂದು ಅಪ್ಲಿಕೇಶನ್ ಫ್ಲೋ ಸೆಟ್ ಆಗ್ಬಿಡುತ್ತೆ ನಿಮ್ಗೆ. ಓಕೆ. ಮೋಸ್ಟ್ಲಿ ಐ ಆಮ್ ಡಿಸ್ಕಸಿಂಗ್ ಅಬೌಟ್ ಮಷಿನ್ ಲರ್ನಿಂಗ್ ಅಂತೇಳಿ ಹೇಳಿದೆ. ಟೈಮ್ ಫ್ರೇಮ್ ಕೇಳಿದ್ರಿ ನೀವು. ಬೇಗ ಮಾಡಿದ್ರೆ ಒಳ್ಳೆಯದು, ಅರ್ಜೆಂಟ್ ಇಲ್ಲ. ಬೇಗ ಮಾಡಿದ್ರೆ ಒಳ್ಳೆಯದು, ಅರ್ಜೆಂಟ್ ಇಲ್ಲ. ಟ್ರಬಲ್ ಫ್ರೀ ಅಪ್ಲಿಕೇಶನ್ ಬೇಗ ಮಾಡಬೇಕು ಅಂತ ಹೇಳಿ ನೀವು ಎಲ್ಲ ಟ್ರಬಲ್ ಇದ್ದದ ಅಪ್ಲಿಕೇಶನ್ ಕೊಡಬಾರ್ದು. ಗೊತ್ತಾಯ್ತು. ಅದ್ ನೋಡಿದ್ರಲ್ಲ ನೀವು, ಅರ್ಜೆಂಟ್ ಇಲ್ಲ ಅಂತ ಹೇಳಿ ನೋಡಿದ್ರಿ. ಅರ್ಜೆಂಟ್ No, ಇಲ್ಲ no, ಅಂತ ಹೇಳಿ no, 3 no. ವರ್ಷದ ನಂತರ ಕೊಡೋದಲ್ಲ, ಬೇಗ ಮಾಡಬೇಕು. I understand that. I understand. ಗೊತ್ತಾಯ್ತು ನಿಮ್ಗೆ? ಕನ್ಸರ್ವೇಟಿವ್ ಟೈಮ್ ಅಲ್ಲಿ ಕರೆಕ್ಟ್ ಅಪ್ಲಿಕೇಶನ್ ಕೊಡಬೇಕು. I got ಕರೆಕ್ಟ್ it. ಕೊಡೋದು ಇಂಪಾರ್ಟೆಂಟ್. ಸ್ವಲ್ಪ ಒಂದ್ 5 ದಿವಸ ಲೇಟ್ ಆದ್ರೂ ತೊಂದ್ರೆ ಇಲ್ಲ, ಕರೆಕ್ಟ್ ಕೊಡ್ಬೇಕು. 2 ದಿವಸ ಬೇಗ ಕೊಟ್ಟು ನೀವು ಮತ್ತೆ 1 ವಾರ ಲೇಟ್ ಆಗತ್ತೆ ಅದ್ ಮತ್ತೆ. ನಾನು ಹೇಳ್ತೀನಿ ನಿಮ್ಗೆ, ಎಂಡಲ್ಲಿ ನಿಮ್ಗೆ ಹೇಳ್ತೀನಿ ಈ ಪಾಯಿಂಟ್ ನ. ಸೊ ನಿಮಗೆ ಈಗ ಸಪೋಸ್ ನೀವು ಆರ್ಡರ್ ಕನ್ಫರ್ಮ್ ಮಾಡಿದ್ರೆ, ನಾನು ಫಸ್ಟ್ ಮಾಡೋದು ಏನಂದ್ರೆ, ನಿಮಗೆ ನಾನು ಬರೀ ಸ್ಕ್ರೀನ್ಸ್ ಡಿಸೈನ್ ಮಾಡ್ತೀನಿ ಎಲ್ಲದೂ. ಫಸ್ಟ್ ನೀವು ಆಸ್ ಎ ಅಡ್ಮಿನ್ ನೀವು ಸ್ಕ್ರೀನ್ಸ್ ಏನೇನು ಬರುತ್ತೆ, ಮಾಸ್ಟರ್ ಸ್ಕ್ರೀನ್ಸ್ ಹೆಂಗ್ ಬರುತ್ತೆ, ಒಂದು ಯೂಸರ್ ಲಾಗಿನ್ ಆದ್ರೆ ಅವ್ನ ಸ್ಕ್ರೀನ್ಸ್ ಹೆಂಗ್ ಕಾಣಿಸುತ್ತೆ, ಇವೆಲ್ಲ ಸ್ಕ್ರೀನ್ಗಳು ಡಿಸೈನ್ ಮಾಡ್ತೀವಿ ಫಸ್ಟ್. ಇದು ನೋಡುವಾಗ ನಿಮ್ಗೆ ಗೊತ್ತಾಗತ್ತೆ, ಓ ಇಲ್ಲಿ ಏನ್ ಆಪ್ಷನ್ ಕಾಣಿಸುತ್ತೆ. ಆಸ್ ಎ ಯೂಸರ್ ನಾನು ಏನ್ ನೋಡ್ತೀನಿ ಮೊಬೈಲ್ ಅಲ್ಲಿ, ಆಸ್ ಎ ಅಡ್ಮಿನ್ ಅಲ್ಲಿ ನಾನು ಏನ್ ನೋಡ್ತೀನಿ ನನ್ನ ಸಿಸ್ಟಮ್ ಅಲ್ಲಿ, ಇದು ನಿಮ್ಗೆ ಒಂದು ಐಡಿಯಾ ಬಂದ್ಬಿಡುತ್ತೆ ಫಸ್ಟ್ ಪಾಯಿಂಟ್. ಅದು ನೋಡಿ ನೀವು ಹೇಳ್ಬೋದು, ಓಕೆ ಶಿವು ಇಲ್ಲಿ ಆಪ್ಷನ್ ಬೇಡ, ಇದನ್ನ ಹೈಡ್ ಮಾಡೋಣ, ಇದನ್ನ ಆಡ್ ಮಾಡೋಣ ಅಂತ ಒಬ್ಬ ಐಡಿಯಾ ಬರುತ್ತೆ. ಇವೆಲ್ಲಾನು ನಾವು ಫ್ರೀಸ್ ಮಾಡ್ತೀವಿ. ಈ ಡಿಸೈನ್ ಫ್ರೀಸ್ ಆಗೋವರೆಗೂ ನಾನು ಡೆವಲಪೇ ಮಾಡೋದಿಲ್ಲ, ನಾನು ಬರೀ ಡಿಸೈನ್ಸ್ ಎಲ್ಲ ಆಟ ಆಡ್ತೀನಿ. ಒನ್ಸ್ ಇದು ಫ್ರೀಸ್ ಆಯ್ತು, ಈಗ ಮನೆ ಪ್ಲಾನ್ ಫ್ರೀಸ್ ಆಯ್ತು, ಅದಾದ್ಮೇಲೆ ನಾವು ಕನ್ಸ್ಟ್ರಕ್ಷನ್ ಶುರು ಮಾಡೋದು. ಕನ್ಸ್ಟ್ರಕ್ಷನ್ ಶುರು ಆದ್ರೆ ಯಾವ್ದು ಕನ್ಫ್ಯೂಷನ್ ಬರಲ್ಲ, ಯಾಕಂದ್ರೆ ಆರ್ಕಿಟೆಕ್ಟ್ ಎಲ್ಲ ನೀವು ಅಪ್ರೂವಲ್ ಪ್ಲಾನ್ ಇದೆ ನಿಮ್ಮ ಹತ್ರ, ಎಲ್ಲಿ ಬೆಡ್ರೂಮ್ ಬರಬೇಕು, ಎಲ್ಲಿ ಎಂಟ್ರೆನ್ಸ್ ಬರಬೇಕು, ಯಾವ ಹೈಟ್ ಬರಬೇಕು, ಏನು ಎಲ್ಲ ನಾವೆಲ್ಲ ಡಿಸ್ಕಸ್ ಮಾಡಾಯ್ತು. ಸೊ ವಿಜುವಲ್ಸ್ ಕೂಡ ನೋಡಿದ್ರೆ ನೀವು, ಈಗ ಏನ್ ಸಣ್ಣ ಸಣ್ಣ ಕರೆಕ್ಷನ್ಸ್ ಏನಂದ್ರೆ, ಸರ್ ಇಷ್ಟು ದಪ್ಪ ರಿಬ್ಬನ್ ಬೇಡ, ಇಷ್ಟು ಕಡಿಮೆ ಮಾಡೋಣ, ಅದೆಲ್ಲ ಆಮೇಲೆ ಸ್ಟೋರಿ. ಸೊ ಡೆವಲಪ್ಮೆಂಟ್ ಮಾಡುವಾಗ ನಿಮ್ಗೊಂದು ಬೀಟಾ ಲಿಂಕ್ ಕೊಡ್ತೀವಿ, ನಾವೊಂದು ಡೆವಲಪ್ಮೆಂಟ್ ಲಿಂಕ್ ಕೊಡ್ತೀವಿ. ಸರ್ ಇವತ್ತು ಈ 4 ಮಾಡಲ್ಸ್ ಕಂಪ್ಲೀಟ್ ಮಾಡಿದ್ರೆ ನಿಮ್ ಬೀಟಾದಲ್ಲಿ ಹಾಕಿದೀವಿ, ನೀವು ಟೆಸ್ಟ್ ಮಾಡ್ಕೋಬಹುದು. ನೀವೇನ್ ಮಾಡ್ತಾರೆ, ಆಡ್ ಎ ಕಸ್ಟಮರ್, ಸೆಂಡ್ ಎ ಮೀಟಿಂಗ್ ಲಿಂಕ್, ಅದು ಇದೆಲ್ಲ ಟೆಸ್ಟ್ ಮಾಡ್ತೀರಾ. ಓಕೆ ಶಿವ್, ಇಟ್ ಇಸ್ ವರ್ಕಿಂಗ್ ಫೈನ್, ಓಕೆ ವಿಲ್ ಕೀಪ್ ಪ್ರೊಸೀಡಿಂಗ್. ಸೊ ಇದು ಮುಗಿಯುವರೆಗೂ ನೀವು ನಮ್ ಜೊತೆ ಇರ್ತೀರಾ, ನೀವು ಪ್ರತಿಯೊಂದು ನೋಡ್ತಾ ಬರ್ತೀರಾ. ಸೊ ಕೊನೆಗೆ ನಾವು ಏನು ಸರ್ಪ್ರೈಸ್ ಪ್ರಾಡಕ್ಟ್ ಅಂತೂ ನೋಡೋದೇ ಇಲ್ಲ, ಯಾಕಂದ್ರೆ ನಾವು ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರೆಗೂ ಜೊತೆಯಲ್ಲಿ ಇರ್ತೀವಿ, ಅದು ಟ್ರಾವೆಲ್ ಆಗ್ತಾನೆ ಹೋಗುತ್ತೆ. ಸೊ you will be always in the loop of the development. So there are no surprises and you will be seeing a quality product at the end. That's what I'm saying. ಒಂದು ಇದ್ರಲ್ಲಿ ನಾನು ಹೇಳ್ಬೇಕಾದದ್ದೀಗ, ನೀವು ನನಗೆ ಸ್ಕೋಪ್ ಆಫ್ ವರ್ಕ್ ಕೊಟ್ರಿ. ಹೌದು. ನಾನು ಚಾಟ್ GPT ಇಂದ ಒಂದ್ ಕಳಿಸ್ದೆ, ಅದ್ರ ನಂತರ ನಂದೇನೋ ಪಾಯಿಂಟ್ಸ್ ಎಲ್ಲ ಕಳಿಸ್ದೆ, ಅದೆಲ್ಲ ಆಯ್ತು. ಅದ್ರ ನಂತರ ನಾನು ಹೋಲ್ಡ್ ಆದದ್ದು ಎಲ್ಲಿ ಗೊತ್ತಾಯ್ತಾ ನಿಮ್ಗೆ? ಈಗ ಅದ್ರ ನಂತರ ಅದು ಕಮೆಂಟ್ ರಾಘವ್ ಮಾಡಿದ್ರು ಅಥವಾ ಅದೆಲ್ಲ ಅಲ್ಲಿ ಅಲೈನ್ಮೆಂಟ್ ಎಲ್ಲ ಮಿಸ್ ಆಯ್ತಾ? ಅದ್ರ ನಂತರ ನಂಗೆ ಗೊತ್ತಾಗ್ಲಿಲ್ಲ. ಇಂಥದ್ದಾದಾಗ ನಾನು ಹೇಳ್ತಾ ಇರೋದು, ಈಗ ನೀವು 4 ಕೊಟ್ರಿ ನನ್ಗೆ, ನೀವು ಹೇಳಿದ್ರಲ್ಲ 4 ಮಾಡಲ್ ಇವತ್ತು ಮಾಡಿದೆ ಅಂತ ಹೇಳಿ ಕೊಟ್ರಲ್ವಾ, ನಾನ್ ನೋಡ್ಬಹುದು, ನೋಡಿದ್ರೆ ಆಯ್ತು ಪಾಸ್. ನಾನ್ ನೋಡ್ಲಿಲ್ಲ ಅಂತ ಆದ್ರೆ ಹೇಗೋ ಮಾಡ್ಕೊಂಡು ಒಂದ್ಸಲ ಕನೆಕ್ಟ್ ಆಗಿ ಅದನ್ನ ತೋರಿಸಿ ಅಪ್ರೂವಲ್ ತಗೊಳ್ಳೋದು ಕೆಲವೊಂದ್ಸಲ ನಿಮ್ಗೆ ಜವಾಬ್ದಾರಿ ಇರುತ್ತೆ. ಇವತ್ತೇ ಈಗ ಕೇಳಿ, ಪಾಯಿಂಟ್ ಏನಂತ ಹೇಳಿದ್ರೆ, ಇವತ್ತಿದೆ ಕೇಸ್, ನಾನ್ ಕಮೆಂಟ್ ಹಾಕಿದ್ದೇನೆ, ನೀವು ಅದಕ್ಕೆ ಕಮೆಂಟ್ ಹಾಕಿ ನಾನ್ ಬಿಸಿ ಅಂತ ಹೇಳಿದ್ರೆ ಇದು ಇವತ್ತಿದ್ ಮೀಟಿಂಗ್ ಆಗೋದಿಲ್ಲ. ಯಾಕೆ ಗೊತ್ತಾಯ್ತಾ? ನನ್ಗೆ ಅದು ಬರುದಿಲ್ಲಲ್ಲ. ನೀವು ಬಂದು ಅದೆಲ್ಲ ಸರಿ ಮಾಡಿದ್ರಿ ಮತ್ತೆ ರಾಘವ್ ಹಾಕಿದ್ರು, ನಾನು ಇನ್ನೂ ನೋಡ್ಲಿಲ್ಲ ಅದು, ಅದ್ರಲ್ಲಿ ನಂಗೆ ಕಮೆಂಟ್ ಅದೇನೋ ಪ್ರಾಬ್ಲಮ್. ನಾವು ಟೆಕ್ನಿಕಲಿ ಇಲ್ಲ, ನಮ್ಗೆ ಗೊತ್ತಿರ್ಬೇಕು, ಟೈಮು ಇರುದಿಲ್ಲ ಕೆಲವೊಂದ್ಸಲ ನಮ್ಗೆ. ಹೇಗೋ ಒಂದು ಅರ್ಧ ಗಂಟೆ ಟೈಮ್ ನಲ್ಲಿ ಅದನ್ನ ಮಾಡಿ ನಮ್ಗೆ ತೋರಿಸಿ ಮನ್ಸಿದೆ ನಮ್ಗೆ, ಆದ್ರೆ ಕೆಲವೊಂದ್ಸಲ ನೀವು ಸ್ವಲ್ಪ ಈ ಕಡೆ ಬರ್ಬೇಕಾಗತ್ತೆ. ನಾನು ಅದೆಲ್ಲ ಮಾಡಿದ್ದೇನೆ ನೋಡಿ, ಸ್ಕೋಪ್ ಆಫ್ ವರ್ಕ್ ಚಾಟ್ GPT ಹಾಕಿ ಕಳಿಸಿದೆ, ಅದ್ರ ನಂತರ ಒಂದಿಷ್ಟು ಮಾಡಿದೆ ನಾನು, ನನ್ಗೆ ಯಾವ್ದು ಗೊತ್ತಾಯ್ತು, ಮತ್ತೆ ಟೈಮು ಇರ್ಬೇಕು ನಂಗೆ. ಆವಾಗ ಕೆಲವೊಂದ್ ದಿವಸ ಟೈಮ್ ಇರುದಿಲ್ಲ, ಆವಾಗ ನಿಮ್ಗೆ ಅರ್ಜೆಂಟ್ ಇದ್ರೆ ನೀವು ಸ್ವಲ್ಪ ಒಂದು ಅರ್ಧ ಗಂಟೆ ಕೂತ್ಕೊಂಡು ಅದನ್ನ ನಂಗೆ ತೋರಿಸಿ ಹಾಗೆ ಮುಂದೆ ಹೋಗ್ಬೇಕಾಗತ್ತೆ. ಇದು ಓಕೆನಾ? ಅರ್ಥ ಆಯ್ತಾ ನಿಮ್ಗೆ? ಆರಾಮಾಗಿ ಸರ್. ಇದೇನಂದ್ರೆ ನಾವು ಮೆಸೇಜ್ ಹಾಕ್ತಿವಿ, ಸರ್ ಈ 4 ಮಾಡಲ್ಸ್ ಆಗಿದೆ ಅಂತ. ಶಿವು ನನಗೆ ಒಂದ್ಸರಿ ಆನ್ಲೈನ್ ಬಂದು ತೋರಿಸಿ ಅಂದ್ರೆ, ವಾಟ್ಸ್ಆಪ್ ಗ್ರೂಪ್ ಇರುತ್ತೆ ನಮ್ದು, ಆ ಗ್ರೂಪ್ ನೀವು ಹಾಕಿದ್ರೆ ನಮ್ ಟೀಮ್ ಬಂದು ಈ ತರ ಗೂಗಲ್ ಮೀಟ್ ತಗೊಂಡು, ಸರ್ ಇದು ಕ್ಲಿಕ್ ಮಾಡಿದ್ರೆ ಇದು ಬರುತ್ತೆ, ಇದು ಕ್ಲಿಕ್ ಮಾಡಿದ್ರೆ ಇದು ಬರುತ್ತೆ, ಒಂದ್ಸಲ ಕ್ರಿಯೇಟ್ ಮಾಡಿ ಅಂತ ಸ್ಕ್ರೀನ್ ಶೇರ್ ತಗೊಂಡು ನಿಮ್ಗೆಲ್ಲ ತೋರಿಸ್ತಾರೆ.
ನಿಮ್ಗೆ ಒಂದು ಪಾಯಿಂಟ್ ಒಂದೊಂದು ಪಾಯಿಂಟ್ ತೋರಿಸ್ಬಿಡ್ತಾರೆ, ಆಮೇಲೆ ನೀವು ಆಡ್ ಮಾಡ್ಕೊಂಡು ನೋಡಿ. ಎಸ್, ಸರಿ. Yes. ಬಜೆಟ್ ಅದು ಉಪಯೋಗ ಆಗೋದಾದ್ರೆ ಬಜೆಟ್ ನನಗೆ ತೊಂದರೆ ಇಲ್ಲ. ತುಂಬಾ ಕಾಸ್ಟ್ಲಿನೂ ಆಗಬಾರ್ದು, ಅದು ಖರ್ಚು ಮಾಡ್ಬೋದು. ಇಫ್ ಯು ಪ್ರೊವೈಡ್ ದ ಎಸ್ಟಿಮೇಟ್ ಆಫ್ ದ ವರ್ಕ್ ಆಲ್ರೆಡಿ ಡಿಸ್ಕಸ್ಡ್ ವಿ ಕ್ಯಾನ್ ಡಿಸೈಡ್. ಅದೇ ಈಗ ಡಿಸ್ಕಸ್ ಮಾಡಿದ Okay. ಡೌಟ್ಸ್ ಗಳನ್ನೆಲ್ಲ ನೋಡಿದ ನಂತರ ನೀವು ಬಜೆಟ್ ಹೇಳ್ಬೇಕಾ, ಅಥವಾ ಒಂದು ಆಲ್ ಐ ಆಮ್ ಸೇಯಿಂಗ್ ಇಸ್, ಈಗ ಸಿಂಪಲ್ ಪ್ರಾಸೆಸ್ ಒಂದು ಪಾಯಿಂಟ್ ಅಲ್ಲಿ ಹೇಳ್ಬಿಡ್ತೀನಿ. ನಿಮ್ಮ ಬಜೆಟ್ ನ ನಾನು ಸದ್ಯಕ್ಕೆ ವಾಟ್ ಎವರ್ ದ ಪ್ರಾಸೆಸ್ ವಿ ಡಿಸ್ಕಸ್ಡ್, ಐ ವಿಲ್ ಎಲಿಮಿನೇಟ್ ಆಲ್ ದ ಎ ಆಟೋಮೇಷನ್ ಎಲ್ಲ ಆಚೆ ಹಾಕ್ಬಿಡ್ತೀನಿ. ಫಸ್ಟ್ ಪ್ಯೂರ್ಲಿ ಆಸ್ ಎ ಪ್ರಾಸೆಸ್ ಅಲ್ಲಿ, ಮ್ಯಾನ್ಯುಯಲ್ ಪ್ರಾಸೆಸ್ ಅಲ್ಲಿ ಒಂದು ಅಡ್ಮಿನ್ ಇಂಟರ್ವೆನ್ಷನ್ ಅಲ್ಲಿ ಕೆಲಸ ಹೇಗೆ ನಡೆಯುತ್ತೆ ವಿತ್ ದ ಇಂಟಿಗ್ರೇಷನ್ ಆಫ್ ವಾಟ್ಸ್ಆಪ್ ಬಿಸ್ನೆಸ್ ಎಪಿ ಇಂಟಿಗ್ರೇಷನ್ ಮಾಡಿ ನಿಮ್ಗೆ ಕೊಡ್ತೀನಿ. ವಿತ್ ವಿಚ್ ಅಂಡ್ ವಿಮಿಯೋದ ಇಂಟಿಗ್ರೇಷನ್ ತಗೋಬಹುದು. ಈ ಎರಡೂ ಇಂಟಿಗ್ರೇಷನ್ ಹಾಕಿ ನಿಮ್ಮ ಎಂಟೈರ್ ಪ್ರಾಸೆಸ್ ನ ನಾನು ಒಂದ್ಸಲ ಡ್ರಾಫ್ಟ್ ಚೆಕ್ ಮಾಡಿಕೊಂಡು ನಿಮಗೆ ಒಂದು ಫೈನಲ್ ಪ್ರಪೋಸಲ್ ಕಳಿಸ್ತೀನಿ. ನೀವು ಅದು ನೋಡಿ ಫಸ್ಟ್. ಅದು ನೋಡಿದ ಮೇಲೆ ಇನ್ನ ಏನಾದ್ರೂ ಎಡಿಷನ್ಸ್ ಡಿಲಿಷನ್ಸ್ ಬೇಕಾದ್ರೆ ಮಾಡೋಣ. ಅದರಲ್ಲಿ ಈಗ ವಿಮಿಯೋದೇ ಸಪರೇಟ್, ಅಂದ್ರೆ ವಿಮಿಯೋ ಇಲ್ಲದೇನೆ ಎಷ್ಟು, ವಿಮಿಯೋದು ಎಷ್ಟು, ಅದನ್ನ ಸಪರೇಟ್ ಕೊಡಿ. ಓಕೆ, ಐ ಮೀನ್ ಯೂಟ್ಯೂಬ್ ಆದ್ರೆ ನಿಮ್ಗೆ ಇನ್ನ ಫ್ರೀ, ಬಟ್ ಯೂಟ್ಯೂಬ್ ಬೇರೆ ಆದ್ರೆ ಎಲ್ಲ ನೋಡ್ತಾರೆ, ವಿಮಿಯೋ ಆದ್ರೆ ಯಾರು ನೋಡಕ್ ಆಗಲ್ಲ. ಓಕೆ, ಅಲ್ಲ ನೀವು ಇದು ಕೊಡುವಾಗ ಪೀಸ್ ಕೊಡಿ, ಆವಾಗ ಯಾವ್ದು ಇನ್ಕ್ಲೂಡ್ ಮಾಡ್ಬೇಕು ಯಾವ್ದು ಮಾಡಬಾರ್ದು ಆದಷ್ಟು ಪೀಸ್ ಕೊಡಿ ಅಂತ. ಅದು ಗೊತ್ತಾಯ್ತು. ಐ ಟ್ರೈ ಮೈ ಬೆಸ್ಟ್ ಸರ್. ಯಾಕಂದ್ರೆ ಇವೆಲ್ಲ ಇಂಟರ್ಲಿಂಕ್ಡ್ ಪ್ರಾಸೆಸ್ ಇವೆಲ್ಲ. ಯೂಟ್ಯೂಬ್ ಲಿಂಕ್ ಮಾಡಲೇಬೇಕು, ವಿಮಿಯೋ ಲಿಂಕ್ ಮಾಡಲೇಬೇಕು. ಬಟ್ ಯೂಟ್ಯೂಬ್ ಜನ ನೋಡ್ತಾರೆ, ವಿಮಿಯೋ ಜನ ನೋಡಲ್ಲ. ನಾನು ಹೇಳುದು ವಿಮಿಯೋ ಯೂಟ್ಯೂಬ್ ಯಾವ್ದು ಇಲ್ಲ, ಬರೀ ಉಳ್ದದ್ ಮಾತ್ರ ಮಾಡೋದಾದ್ರೆ ಝೂಮ್ ಅಂಡ್ ಉಳ್ದದ್ ಮಾತ್ರ. ಓಕೆ, ಫೈನ್. ಝೂಮ್ ಮಾತ್ರ ಬೇಕಲ್ಲ ಎಪಿ ನಿಮ್ಗೆ? ಅಲ್ಲ, ಜೊತೆಗೆ ಅದು ಇದ್ರೆ ಅದ್ರದ್ದು ಕೊಡಿ ಅಂತ. ಹಾಗೆ ಅದು ಗೊತ್ತಾಯ್ತು. ಝೂಮ್ ಯಾವ್ದಾವ್ದನ್ನ ಸೈಡ್ ಅಲ್ಲಿ ಇಡ್ಬೋದು. ಆದಷ್ಟು ಸ್ಟಾರ್ಟಿಂಗ್ ಒಂದು ಸಣ್ಣದು ಮಾಡಿ, ಅದು ಟೋಟಲ್ ಬಜೆಟ್ ಆಗುತ್ತಂತಾದ್ರೆ ಎಲ್ಲದನ್ನು ಮಾಡುವ, ಇಲ್ಲ ಆದ್ರೆ ಸ್ವಲ್ಪ ಸೈಡ್ಗೆ ಇಟ್ಟು ಮೇನ್ ಒಂದು ಮಾಡ್ಕೊಂಡು ಮತ್ತೆ ಉಳ್ದದನ್ನ ಆಡ್ ಮಾಡುವ. ಅರ್ಥ ಆಯ್ತಾ? ಓಕೆ, ಒಂದ್ಸಲ ನೀವು ಹೇಗೆ ಗೊತ್ತಾಗ್ಬೇಕಲ್ಲ, ಇದು ಪಾಯಿಂಟ್. ಓಕೆ, ಸರಿ. ಈಗ ನಿಮ್ಗೆ ಈ ಸಬ್ಸ್ಕ್ರಿಪ್ಷನ್ ಹ್ಯಾಂಡಲ್ ಮಾಡೋದು, ಪ್ರೋಗ್ರಾಮ್ ಸೇಲ್ ಮಾಡೋದು ಇವೆಲ್ಲ ಬೇಕಾ ನಿಮ್ಗೆ? ನಾವು ಪ್ರಪೋಸಲ್ ಡಿಸ್ಕಸ್ ಈಗ ಬೇಡ, ಮೋಸ್ಟ್ಲಿ ಈಗ ಬೇಡ. ಸೊ ಈಗ ಆದ್ರೆ ನಿಮ್ಗೆ ಸಮರೈಸ್, ನಿಮ್ಗೆ ಇನಿಷಿಯಲಿ ಈಗ ಝೂಮ್ ಮತ್ತೆ ವಿಮಿಯೋ ಯೂಟ್ಯೂಬ್ ಇವೆಲ್ಲ ಸೈಡ್ ಇಟ್ಬಿಡೋಣ. ನಿಮ್ಗೆ ಇನಿಷಿಯಲ್ ಫಸ್ಟ್ ಪಾಯಿಂಟ್ ನಮ್ ಕಡೆಯಿಂದ ಅಪ್ಲಿಕೇಶನ್ ಏನ್ ಬೇಕಾಗಾದ್ರೆ, ಒಂದು ಬಂದು ಕಾಂಟ್ಯಾಕ್ಟ್ಸ್ ಆಡ್ ಮಾಡೋದು. ಈ ಕಾಂಟ್ಯಾಕ್ಟ್ಸ್ಗೆ ವಾಟ್ಸ್ಆಪ್ ಇಂದ ಎಪಿ ಕಳ್ಸೋದು, ಐ ಮೀನ್ ವಾಟ್ಸ್ಆಪ್ ಇಂದ ಮೆಸೇಜ್ ಕಳ್ಸೋದು. ಓಕೆ, ಈ ಗ್ರೂಪ್ಗೆ ನರ್ಚರ್ ಮಾಡಕ್ಕೆ ದಿನ ಮೆಸೇಜ್ ಹೋಗ್ತಾ ಇರತ್ತೆ, ಆ ಮೆಸೇಜ್ ಹೋಗೋದು. ಇಷ್ಟೇನು ನಿಮ್ಗೆ ಬೇಕಾಗಿರೋದು. ಟ್ಯಾಬ್ಲೆಟ್ ಆಗ್ಬೇಕು ಅಂತ ಹೇಳುದಲ್ವಾ ನೀವು? ಅದು ಗೊತ್ತಾಯ್ತು. ಎಸ್, ಟೆಂಪ್ಲೇಟ್ ಅಪ್ರೂವಲ್ ಅಂತ ಆಗ್ಲೇಬೇಕು. ಎಸ್, ದರ್ ಇಸ್ ನೋ ಅದರ್. ವಿಡಿಯೋ ಕಳ್ಸೋದಾದ್ರೂ ವಿಡಿಯೋ ಅಪ್ರೂವ್ ಆಗ್ಬೇಕಾ? ಸರ್, ನಾನೊಂದು ನಿಮ್ಗೆ ಸಿಂಪಲ್ ಸಜೆಷನ್ ಕೊಡ್ಲ ನಿಮ್ಗೆ. ಅಂದ್ರೆ SMS ಅಲ್ಲಿ ಅದು ನಿಮಗೆ ಹೇಗೆ ಹೇಳೋದು, ಅಫ್ಕೋರ್ಸ್ ಅದು ಟೆಂಪ್ಲೇಟ್ ಅಪ್ರೂವಲ್ ಮೇಲೆ ಹೋಗಿದ್ರೆ ಒಳ್ಳೇದು. ನೀವೀಗ ಒಂದು ಕಮ್ಯುನಿಟಿಯಲ್ಲಿ ಇದ್ದೀರಲ್ವ ಈಗ ನಮ್ದು, ಅದ್ರಲ್ಲಿ ನೋಡ್ತೀರಾ? ಹೌದು, ನೋಡ್ತಾ ಇದ್ದೀನಲ್ಲ ನಾನು. ಅದರಲ್ಲಿ ಅದನ್ನ ಬಿಸ್ನೆಸ್ API ಮಾಡೋದಾದ್ರೆ ಅದು ಯಾವ್ದು ಆಗತ್ತೆ, ಯಾವ್ದು ಆಗುದಿಲ್ಲ ನಿಮ್ ಪ್ರಕಾರ? ಏನಿಲ್ಲ, ಎನಿ ಮೆಸೇಜ್ ದಟ್ ಈಸ್ ಗೋಯಿಂಗ್ ಥ್ರೂ ವಾಟ್ಸ್ಆಪ್ ಬಿಸ್ನೆಸ್ API ಇಟ್ ಹ್ಯಾಸ್ ಟು ಬಿ ಟೆಂಪ್ಲೇಟ್ ಅಪ್ರೂವ್ಡ್. ಅಷ್ಟು ತಮ್ಮ ರೂಲ್ ಪಾಯಿಂಟ್ ಅದು. ಅಂದ್ರೆ ನಂಗೆ ಐಡಿಯಾ ಬಂದು 4 ಗಂಟೆ ನಂತರ ಅವ್ರದ್ದು ಅಪ್ರೂವಲ್ ಆದ ನಂತರನೇ ಹೋಗುತ್ತೆ ಮೆಸೇಜ್. ಹೌದು, ವಿಡಿಯೋ ಆದ್ರೂ ಅಷ್ಟೇ. ನಾನು ಅದಕ್ಕೆ ಹೇಳ್ತಾ ಇರೋದು, ಈವನ್ ವಾಟ್ಸ್ಆಪ್ ಕೂಡ ಬಿಡಬಹುದು ನಾವು. ಲೀವ್ ದ ವಾಟ್ಸ್ಆಪ್ ಆಲ್ಸೋ. ಆಲ್ ವಿ ಕ್ಯಾನ್ ಸೇ ಇಸ್ ಐ ವಿಲ್ ಮೇಕ್ ಒನ್ ಸಿಂಪಲ್ ಪ್ರಾಸೆಸ್ ಫಾರ್ ಯು. ಓಕೆ, ಫಸ್ಟ್ ನಿಮ್ದೇ ಒಂದು ಅಪ್ಲಿಕೇಶನ್ ಇದೆ, ಓಕೆನಾ? ಈ ಅಪ್ಲಿಕೇಶನ್ ಅಲ್ಲಿ ನನ್ನ ಕಾಂಟ್ಯಾಕ್ಟ್ ನ ನೀವು ಆಡ್ ಮಾಡ್ತೀರಾ. ಶಿವ ಮೊಬೈಲ್ ನಂಬರ್ ಆಡ್ ಮಾಡಿದ್ರೆ ಸಬ್ಮಿಟ್ ಮಾಡಿ, ಓಕೆನಾ? ಸಬ್ಮಿಟ್ ಮಾಡಿದ್ರೆ ನನಗೆ ಒಂದು ಮೆಸೇಜ್ ಬರುತ್ತೆ, ಡಿಯರ್ ಶಿವ, ವೆಲ್ಕಮ್ ಟು ಜನಪ್ರಿಯ, ದಿಸ್ ಇಸ್ ಯುವರ್ ಕ್ಲಿಕ್ ಹಿಯರ್ ಟು ಲಾಗಿನ್ ಅಂತ ಇರುತ್ತೆ ಅಷ್ಟೇ. ಓಕೆ, ದಿಸ್ ಇಸ್ ಫಸ್ಟ್ ಟೆಂಪ್ಲೇಟ್. ಇದು ಒಂದು ಸ್ಟ್ಯಾಂಡರ್ಡ್ ಟೆಂಪ್ಲೇಟ್ ಆಯ್ತು. ನಾನು ಅದು ಕ್ಲಿಕ್ ಮಾಡ್ತೇನೆ. ಶಿವ ಪ್ಲೀಸ್ ಯೂಸ್ ನೇಮ್, ಮೊಬೈಲ್ ನಂಬರ್, ಪ್ಲೀಸ್ ಫಿಲ್ ದ ಅದರ್ ಡೀಟೇಲ್ಸ್ ಟು ರಿಜಿಸ್ಟರ್ ಅಂಡ್ ಜಾಯಿನ್ ಅಂತ ಇರುತ್ತೆ. ಸೊ ರಿಜಿಸ್ಟರ್ ಅಂಡ್ ಜಾಯಿನ್ ಆಗುವ ನಾನು ಲಾಗಿನ್ ನನಗೆ ಸಿಕ್ಬಿಟ್ಟಿದೆ. ನಾನು ಲಾಗಿನ್ ಏನು, ನನ್ನ ಮೊಬೈಲ್ ನಂಬರ್, ನನ್ನ ಯೂಸರ್ ID, ಪಾಸ್ವರ್ಡ್ ಬಂದು ಒಂದು OTP ಬಂದು ಏನೋ ಒಂದು 18% 16% OTP ಸಿಗ್ಬಿಡುತ್ತೆ. ಸೊ ಇದು ಎರಡನೇ ಟೆಂಪ್ಲೇಟ್, OTP ಟೆಂಪ್ಲೇಟ್. ಇದು ಬಂದು ಎಲ್ಲರಿಗೂ ಕಾನ್ಸ್ಟೆಂಟ್, ನೀವು ಡೈಲಿ ಯೋಚನೆ ಮಾಡೋದು ಬೇಕಾಗಿಲ್ಲ. ಕ್ಲಿಯರ್ ಸರ್ ಇಷ್ಟವರೆಗೂ? ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ನಿಮಗೆ ಏನೋ ಒಂದು ಐಡಿಯಾ ಬಂತು, ಲಾಗಿನ್ ಅಲ್ಲಿ ಒಂದು ವಿಡಿಯೋ ತೋರಿಸ್ಬೇಕು, ಅವ್ರು ಲಾಗಿನ್ ಆದ್ರೆ ಒಂದು ವಿಡಿಯೋ ತೋರಿಸ್ಬೇಕು. ನೀವು ವಿಡಿಯೋ ಅಡ್ಮಿನ್ ಅಂತ ಅಪ್ಲೋಡ್ ಮಾಡಿ, ಅದು ಎಲ್ಲರಿಗೂ ಯಾರ್ಯಾರು ಕಾಣಿಸ್ಬೇಕು ಎಲ್ಲರೂ ಕಾಣಿಸುತ್ತೆ.
ಬಟ್ ಎಲ್ಲರಿಗೂ ಒಂದು ಮೆಸೇಜ್ ವಾಟ್ಸಪ್ ಅಲ್ಲಿ ಹೋಗುತ್ತೆ, ಪ್ಲೀಸ್ ಚೆಕ್ ಯುವರ್ ಲಾಗಿನ್ ಫಾರ್ ಲೇಟೆಸ್ಟ್ ಅಪ್ಡೇಟ್, ಎ ನ್ಯೂ ಪೋಸ್ಟ್ ಹ್ಯಾಸ್ ಬಿನ್ ಡನ್. ಇದು ಡಿಫಾಲ್ಟ್ ಟೆಂಪ್ಲೇಟ್. ನೀವು ಮೆಸೇಜ್ ಹಾಕಿದ್ರು ಹೋಗುತ್ತೆ, ವಿಡಿಯೋ ಹಾಕಿದ್ರು ಹೋಗುತ್ತೆ. ಸೊ ಈ 3 ಟೆಂಪ್ಲೇಟ್ ಇಂದ ನಿಮ್ ಕೆಲಸ ಆಗೋಯ್ತಲ್ಲ ಸರ್, ಹ್ಮ್ ಅಷ್ಟೇ ಸರ್. ಸೊ ದಟ್ ಅಪ್ಲಿಕೇಶನ್ ಅಲ್ಲಿ ಇರುತ್ತೆ, ನೋಟಿಫಿಕೇಶನ್ ಮಾತ್ರ ಅಲ್ಲಿ ಅಪ್ರೂವ್ಡ್ ನೋಟಿಫಿಕೇಶನ್ ಅಲ್ಲಿ ಕಳಿಸೋದು. ಅಷ್ಟೇ ಅಷ್ಟೇ ಸರ್. ಹ್ಮ್ ಆವಾಗ ವೆನ್ ಎವರ್ ಯು ಹ್ಯಾವ್ ಎ ಥಾಟ್, ಇನ್ಸ್ಟೆಂಟ್ಲಿ ಯು ಕ್ಯಾನ್ ಪುಟ್ ಇಟ್ ಇನ್ಸ್ಟೆಂಟ್ಲಿ. ಸೊ ಅಪ್ರೂವಲ್ ಬೇಕಾಗೇ ಇಲ್ಲ ನಮಗೆ, ಬಿಕಾಸ್ ವಾಟ್ ಯು ಆರ್ ಸೆಂಡಿಂಗ್ ಸ್ಟ್ಯಾಂಡರ್ಡ್ ಮೆಸೇಜ್, ಪ್ಲೀಸ್ ಚೆಕ್ ಯುವರ್. ನಮ್ಮ ಸ್ಕೂಲಲ್ಲಿ ನಮ್ಮ ಮಕ್ಕಳು ಸ್ಕೂಲ್ ಓದ್ತಾರೆ, ಪೇರೆಂಟ್ಸ್ಗೆ ಒಂದು ಮೆಸೇಜ್ ಬರುತ್ತೆ, ಪ್ಲೀಸ್ ಚೆಕ್ ಯುವರ್ ಆ್ಯಪ್ ಅಂತ ಬರುತ್ತೆ. ಇಮಿಡಿಯೇಟ್ ನಾವು ಆ್ಯಪ್ ಅಲ್ಲಿ ಹೋಗಿ ಚೆಕ್ ಮಾಡ್ಕೊಂತೀವಿ, ಓ ಏನಿದೆ ಅಪ್ಡೇಟ್ ಅಂತ. ಅವ್ರು ನೋಟಿಫಿಕೇಶನ್ ಕಳ್ಸಲ್ಲ. ಓಕೆ ಅಷ್ಟೇ. ಹ್ಮ್ ಆಯ್ತು. So, ಈಗ ನಿಮ್ಗೆ ಫಸ್ಟ್ ಇಷ್ಟು ಲೆವೆಲ್ ಸಾಕು ಅಂದ್ರೆ ಐ ವಿಲ್ ಗಿವ್ ದ ಪ್ರಪೋಸಲ್ ಫಾರ್ ದಿಸ್, ವಿಚ್ Okay, ಇಸ್ ಅಲ್ಲ, ಮಿನಿಮಮ್ ನೀವು ಕಾಸ್ಟ್ ಮಾಡ್ಕೊಡ್ಬೇಕು. ಕೊಡುವಾಗ ಬೇಕಾದ್ರೆ ಉಳ್ದದ್ದನ್ನು ಅದ್ ಏನೇನಿದೆ ಎಲ್ಲದನ್ನು ಕೊಡಿ, ಇದಕ್ಕೆ ಎಷ್ಟು ಇದಕ್ಕೆ ಎಲ್ಲ ಅಂದ್ರೆ ಗೊತ್ತಾಯ್ತಾ? ಸರ್ ಅಂದ್ರೆ ನನ್ನ ಪಾಯಿಂಟ್ ಏನಂದ್ರೆ, ವಿ ಹ್ಯಾವ್ ಡಿಸ್ಕಸ್ ಲಾಟ್ ಆಫ್ ಪಾಯಿಂಟ್ಸ್. ಹ್ಮ್ ಟು ಗಿವ್ ಅ ಕಾಸ್ಟಿಂಗ್, ಡೆಫಿನೆಟ್ಲಿ ದೇರ್ ಆರ್ ಸೋ ಮೆನಿ ಎಫರ್ಟ್ಸ್ ಇನ್ ಅಂಡರ್ಸ್ಟ್ಯಾಂಡಿಂಗ್. ಝೂಮ್ ಎಪಿ ಹೋಗ್ಬಿಟ್ಟು ಅವ್ರು ಎಪಿ ಓದಿ ಎಲ್ಲ ಮಾಡಿ ಕೊಡ್ತೀವಿ, ಮತ್ತೆ ಅದು ಈಗ ಇನಿಷಿಯಲ್ ಬೇಕಾಗಿಲ್ಲ ಅಂದ್ರೆ ಇಬ್ಬರಿಗೂ ಟೈಮ್ ವೇಸ್ಟ್ ಬೇಡ. ಆಲ್ ಐ ಆಮ್ ಟ್ರೈಂಗ್ ಟು ಸೇ ಶಿವು, ಐ ಆಮ್ ವೆರಿ ಕ್ಲಿಯರ್, ನಾನು ಫಸ್ಟ್ ಇಷ್ಟೇ ಬೇಕು ಅಂದಾಗ ಐ ಗಿವ್ ಕ್ಲಿಯರ್ ಮಾರ್ಕೆಟಿಂಗ್ ಇಂಜಿನ್ ಫಾರ್ ಯು. ತಕ್ಕಂತೆ ಯೂಸ್ ಮಾಡ್ಕೊಳ್ಳಿ ಫಸ್ಟ್. ಕೊಡ್ತೀರಿ, ಕೊಟ್ಟ ನಂತರ ನಮ್ಗೆ ಅದ್ ಮಾಡ್ತಾ ಹೋಗುವಾಗ ಇದೊಂದು ಬೇಕು ಅಂತ ಆದ್ರೆ ಆ ದಿವಸ ಅದ್ರ ಬಗ್ಗೆ ಯೋಚನೆ ಮಾಡಿ we'll discuss that. Yes, we will discuss that. I will travel with you, sir. I am telling you, I will travel with you. ಓಕೆ ಎಸ್ ಸರಿ. Okay. So for this, what is required? What are the prerequisites? ಎಲ್ಲರೂ ನಿಮ್ಗೆ ಡೀಟೇಲ್ ಆಗಿ ಕೊಡ್ತೀನಿ. ಓಕೆ. ಈಗ ರಾಘು ಕಮೆಂಟ್ ಹಾಕಿದ್ದನ್ನ ನಾನು ನೋಡ್ಲಿಲ್ಲ, ನೀವು ನೋಡಿ ಅದನ್ನ ಮತ್ತೆ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಮಾತಾಡುವ ಅಥವಾ ಈಗ Actually, to ನೋಡ್ಬೇಕು? be frank, ಈಗ ನಾವು ಡಿಸ್ಕಸ್ ಮಾಡಿದ ಪ್ರಾಸೆಸ್ಗೆ we need not to see any document. All I will do is I will share a fresh proposal document which will talk about how you can initial communicate with your users and how you can, like ನಿಮ್ಮ ವಾಟ್ಸ್ಆಪ್ ಕಮ್ಯುನಿಟಿಗೆ how you are sending all the resources, nurturing ಮಾಡೋದು ಎಲ್ಲ ವಿತ್ ಜೂಮ್ ಮೀಟಿಂಗ್ ಲಿಂಕ್ ಕೊಟ್ಟರು ಕೂಡ ಮ್ಯಾನ್ಯಲ್ ಅಲ್ಲಿ ಜೂಮ್ ಮೀಟಿಂಗ್ ಲಿಂಕ್ ಅಲ್ಲಿ ಹೇಗೆ ಜಾಯ್ನ್ ಆಗ್ಬೋದು ಇಷ್ಟಿಗೆ ನಾನು ಕೊಟ್ಬಿಡ್ತೀನಿ, ಸೊ ದಟ್ ಯು ಹ್ಯಾವ್ ಅ ಕ್ಲಾರಿಟಿ ಆಫ್ ದಟ್. ಓಕೆ. ಈಗ ಇದರಲ್ಲಿ ನಮ್ದು API ಮೂಲಕ ಝೂಮ್ ಇರುತ್ತೆ, ಗೂಗಲ್ ಮೀಟ್ ಮೂಲಕನೂ ಇರುತ್ತೆ. ಅದು ಸಪರೇಟ್ ಕಾಸ್ಟಿಂಗ್ ಇರ್ಬೋದಲ್ವಾ? ಇದಕ್ಕೆ ಸಪರೇಟ್ ಕೆಲಸ ಅಲ್ವಾ ನಿಮ್ಗೆ ಗೂಗಲ್ ಮೀಟ್ಗೆ? ಹೌದು, ಗೂಗಲ್ ಮೀಟ್ ಸಪರೇಟ್, ಜೂಮ್ ಸಪರೇಟ್. ಅದೇ ಅದು ಸಪರೇಟ್, ಅದು ಎಕ್ಸ್ಟ್ರಾ ಅದಕ್ಕೆ ಎಷ್ಟು ಕಾಸ್ಟ್ ಅಂತ ಹೇಳೋದನ್ನ ಹೇಳಿದ್ರೆ, ಸ್ಟಾರ್ಟಿಂಗ್ ಝೂಮ್ ಮಾತ್ರ ಮಾಡ್ಬೇಕಾ, ಇದು ಗೂಗಲ್ ಮಾತ್ರ ಮಾಡ್ಬೇಕಾ, ಅಥವಾ ಎಕ್ಸ್ಟರ್ನಲ್ 3 ಇರುತ್ತೆ ಅನ್ಸುತ್ತೆ ಅಲ್ಲ ಅದರಲ್ಲಿ? ಇಲ್ಲ, 2 ಅನ್ಸುತ್ತೆ. ಸರ್ ನನ್ನ ಪಾಯಿಂಟ್ ಏನಂದ್ರೆ, ನೀವು ಇನಿಷಿಯಲಿ ಗ್ರೂಪ್ ನರ್ಚರಿಂಗ್ ಮಾಡ್ಕೊಂಡು, ಈಗ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಏನಾಗ್ತಿದ್ರು ಅದನ್ನ ನರ್ಚರ್ ಮಾಡ್ಕೊಂಡು ನರ್ಚರಿಂಗ್ ಇಟ್ಕೊಂಡು, ಝೂಮ್ ಕೂಡ ಫಸ್ಟ್ ಇನಿಷಿಯಲಿ ಗೋ ವಿತ್ ಝೂಮ್ API ಕೂಡ ಬೇಡ ನಿಮ್ಗೆ. ಫಸ್ಟ್ ಝೂಮ್ ಮೀಟಿಂಗ್ಸ್ ನ ಶೆಡ್ಯೂಲ್ ಮಾಡೋದು ಹೇಗೆ, ಕಲ್ಸೋದು ಹೇಗೆ ಮೆಸೇಜಸ್ ಗ್ರೂಪ್ಗೆ, ಅಷ್ಟಿಗೆ ಇಟ್ಕೊಂಡಿರಿ ಸರ್. ದೆನ್ ಲೇಟರ್ ವೆನ್ ಯು ಗೆಟ್ ಮ್ಯಾನೇಜ್ ಮೆಂಬರ್ ಸಬ್ಸ್ಕ್ರೈಬ್ ಆಗ್ತಾರೆ ನೋಡಿ, ಆ ಟೈಮಲ್ಲಿ ಲೆಟ್ ಅಸ್ ಗೋ ವಿತ್ API ಇಂಟಿಗ್ರೇಷನ್ಸ್. ಓಕೆ. ಬಿಕಾಸ್ ಡ್ಯೂರಿಂಗ್ ದಟ್ ಟೈಮ್ ಯು ವಿಲ್ ಆಲ್ಸೋ ಅರ್ನ್ ಮನಿ. ಈಗ ಸದ್ಯಕ್ಕೆ ನಿಮ್ಗೆ ಏನು ಕಮ್ಯುನಿಕೇಶನ್ ಲೇಯರ್, ಯು ಆರ್ ಬಿಲ್ಡಿಂಗ್ ಓನ್ಲಿ ಕಮ್ಯುನಿಕೇಶನ್ ಲೇಯರ್. ಇದು ಬಂದು ವಿತೌಟ್ ಡಿಪೆಂಡಿಂಗ್ ಆನ್ ವಾಟ್ಸ್ಆಪ್ ಆರ್ ಎನಿಥಿಂಗ್. ಇಲ್ಲಿ ವಾಟ್ಸ್ಆಪ್ ಅಲ್ಲಾದ್ರೆ ನಾನು ಬೇರೆಯವ್ರು ಶೇರ್ ಮಾಡ್ಬೋದು, ನಮ್ಮ ಅಪ್ಲಿಕೇಶನ್ ಅದು ಎಲ್ಲೂ ಶೇರ್ ಮಾಡಂಗಿಲ್ಲ. ನಾನು ಅಲ್ಲಿ ನನ್ನಲ್ಲಾಗಲಿ ಮಾತ್ರ ಕಾಣಿಸುತ್ತೆ ಡೀಟೇಲ್ಸ್. ಓಕೆ. ಇದು ನಾವು ಕಳಿಸಿದ ವಿಡಿಯೋಗಳು ಅದೆಲ್ಲ ಎಲ್ಲಿ ಸ್ಟೋರ್ ಆಗುತ್ತೆ? ಇದು ಬಂದು ಕ್ಲೌಡ್ ಅಲ್ಲೇ ಸರ್. ಇದು ಯು ಹ್ಯಾವ್ ಟು ಡಿಸೈಡ್. ಆಸ್ ಐ ಟೋಲ್ಡ್ ಯು, ನಾವು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಬೇಕಾ ವಿಡಿಯೋಸ್ ಅನ್ನೋದು, ಇಲ್ಲ ಅಂದ್ರೆ ವಿಮೋದಲ್ಲಿ ಆದ್ರೆ ನೋ ಒನ್ ಕ್ಯಾನ್ ಬ್ರೇಕ್ ದ ಲಿಂಕ್ ಸೋ ಈಸಿಲಿ. ಅವನು ಡೆವಲಪರ್ ಆಗಿ ಏನೋ ಒಂದಾಗಿ ಮಾಡಿದ್ರೆ ಮಾಡ್ಬೋದು. ನಿಮ್ಗೆ ವಾಟ್ಸ್ಆಪ್ ಅಲ್ಲಿ ನಾನು ಕಳಿಸ್ತಾ ಇದ್ದೇನಲ್ಲ, ಅದನ್ನ ಒಂದಾ ವಿಮಿಯೋ ಅಥವಾ ಯೂಟ್ಯೂಬ್ ಅದನ್ನೇ ನಾನು ಕಳಿಸ್ಬೇಕು ಅಂತ ಹೇಳುದು ನೀವು ಅಲ್ವಾ? ಅದು ಲಿಂಕ್ ಆಗ್ಬಿಟ್ರೆ ಅದು ವಿಡಿಯೋನೇ ಬರುತ್ತೆ ಆಟೋಮೆಟಿಕ್. ಡೈರೆಕ್ಟ್ ಈಗ ನಾವು ವಾಟ್ಸ್ಆಪ್ ಅಲ್ಲಿ ಕಳಿಸಿದ ಹಾಗೆ ವಿಡಿಯೋ ಕಳಿಸ್ಲಿಕ್ಕಿಲ್ಲ, ಅದನ್ನ ವಿಮಿಯೋ ಅಪ್ಲೋಡ್ ಮಾಡ್ಬೇಕು. ಯೂಟ್ಯೂಬ್ ಆದ್ರೆ ಫ್ರೀ, ವಿಮಿಯೋ ಆದ್ರೆ ಚಾರ್ಜ್ ಇದೆ. ಅದ್ರದ್ದು ನಾನು ಸ್ಟಡಿ ಮಾಡ್ಬೇಕಾ, ನೀವು ಕೊಡ್ತೀರಾ ಅದ್ರದ್ದು? ನೀವು ಡಿಸೈಡ್ ಮಾಡ್ಕೋಬೇಕಷ್ಟೇ. ವಿಮಿಯೋ ಬಂದು ಇಫ್ ಯು ಗೋ ಟು ವಿಮಿಯೋ, ದೇ ಆರ್ ಗಿವಿಂಗ್ ಪ್ರೈಸಿಂಗ್, ಅಲ್ಲಿ ಪ್ರೈಸಿಂಗ್ ಕೊಟ್ಟಿದ್ದಾರೆ, ಇಷ್ಟು ಜಿಬಿಗೆ ಇಷ್ಟು ಜಿಬಿಗೆ ಇಷ್ಟು ಅಂತ. ಸೊ ನೀವೊಂದು ವಿಡಿಯೋ ನನ್ನ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ವಿಮಿಯೋಗೆ ಅಪ್ಲೋಡ್ ಮಾಡಿದ್ರೆ ವಿಮಿಯೋದು ಒಂದು ID ಸಿಕ್ಕತ್ತೆ. ಆ ID ಬಂದು ಕಾಪಿ ಪೇಸ್ಟ್ ಮಾಡ್ಬೇಕಷ್ಟೇ. ಈಗ ಯೂಟ್ಯೂಬ್ ಅಲ್ಲಿ ಲಿಂಕ್ ಬಂದು ಹೆಂಗ್ ಕಾಪಿ ಪೇಸ್ಟ್ ಮಾಡ್ತಾರೆ ನಿಮ್ಮ ಅಪ್ಲಿಕೇಶನ್ ಅಲ್ಲಿ, ಅದೇ ರೀತಿಯಲ್ಲಿ ವಿಮಿಯೋದು ಒಂದು ID ಬರುತ್ತೆ, ಆ ID ಬಂದು ಕಾಪಿ ಪೇಸ್ಟ್ ಮಾಡ್ಬೇಕು. ಯೂಟ್ಯೂಬ್ ಅಲ್ಲಿ ಅನ್ಲಿಸ್ಟೆಡ್ ಅಂತ ಹೇಳಿ ಮಾಡಿದ್ರೆ ಲಿಂಕ್ ಕಳಿಸಿದ್ರೆ ನೋಡ್ಬೋದು ನೀವು. ಹೌದು, ಕರೆಕ್ಟ್. ಆ ಲಿಂಕ್ ಅನ್ನ ನೀವು
ಅಲ್ಲ, ಈಗ ವಿಮಿಯೋಗೆ ಚಾರ್ಜ್ ಇದೆ, ಯೂಟ್ಯೂಬ್ ಹೌದು ಫ್ರೀ. ಹೌದು ಯೂಟ್ಯೂಬ್ ಅಲ್ಲಿ ಪಬ್ಲಿಕ್ ಲಿಂಕ್ ಮಾಡಿದ್ರೆ ಎಲ್ಲರೂ ನೋಡ್ಬೋದು. ಹೌದು ಅನ್ಲಿಸ್ಟೆಡ್ ಮಾಡಿದ್ರೆ ಯಾರಿಗೆ ಲಿಂಕ್ ಕಳಿಸ್ತೇವೆ ಅವ್ರು ಮಾತ್ರ ನೋಡ್ಬೋದು. ಹೌದು. ಬಟ್ ನಾನು ಓಪನ್ ವಿತ್ ಯೂಟ್ಯೂಬ್ ಅಂತ ಕೆಳಗಡೆ ಯೂಟ್ಯೂಬ್ ಪ್ಲೇಯರ್ ಎಲ್ಲ ಓಪನ್ ಆಗತ್ತೆ ಅದು. ಆ ಪ್ಲೇಯರ್ ಮೇಲೆ ಯೂಟ್ಯೂಬ್ ಅಲ್ಲಿ ಓಪನ್ ಆಗಿ ಪ್ಲೇ ಆಗತ್ತೆ. ಅಲ್ಲಿಂದ ಯು ಆರ್ ಎಲ್ ಸಿಕ್ಬಿಡುತ್ತೆ, ನಾನು ತಗೊಂಡ್ಬಿಡ್ತೇನೆ. ತಗೊಳ್ಬೋದು. ಅದು ತಗೊಳ್ದೇ ಇರುವಾಗ ಮಾಡ್ಲಿಕ್ಕೆ ಹಾ ಆಗುದಿಲ್ಲ. ಹಾ, ವಿಮೋದಲ್ಲಿ ಅದೆಲ್ಲ ಮಾಡ್ಬೋದು. ರೆಸ್ಟ್ರಿಕ್ಷನ್ಸ್ ವಿಮೋದಲ್ಲಿ ಏನು ಕಾಣಿಸಲ್ಲ, ಬರೀ ವಿಡಿಯೋ ಕಾಣಿಸುತ್ತೆ ಅಷ್ಟೇ. ಅದೇ ಶೇರ್ ಈಗ ಗೀರ್ ಎಲ್ಲೂ ಕಾಣಿಸಲ್ಲ ಇದು. ಯೂಟ್ಯೂಬ್ ಅಲ್ಲಿ ಅದನ್ನ ತಗೊಳ್ದೇ ಇರುವ ಹಾಗೆ ಮಾಡ್ಲಿಕ್ಕೆ ಆಗುದಿಲ್ಲ. ಇಲ್ಲ. ಓಕೆ. ಇನ್ನೊಂದು ಪಾಯಿಂಟ್ ನಾನು ಒಂದ್ ಕಡೆಯಲ್ಲಿ ಹಾಕಿದ್ದೆ ಎಲ್ಲಿಯೋ, ಇದು ಏನು ನಮ್ದು ಆಪ್ ನ ಡೌನ್ಲೋಡ್ ಮಾಡ್ಲಿಕ್ಕೆ ಅಥವಾ ಅದ್ ಮಾಡ್ಲಿಕ್ಕೆ ಆಗುದಿಲ್ಲ, ಫ್ಲಾಗ್ ಏನೋ ಮಾಡ್ಲಿಕ್ಕೆ ಅಂತೇಳಿ ಒಂದು ಹಾಕಿದ್, ನೋಡಿದ್ರ ಇಲ್ಲಿಯೋ? ಇಲ್ಲ, ಸ್ಕ್ರೀನ್ ಶಾಟ್ಸ್ ಹೌದು ಹೇಳಿದ್ದು ಹೌದು, ನೋಡಿದ್ರಲ್ಲ ಅದನ್ನ? ಗೊತ್ತಾಯ್ತು. ಸ್ಕ್ರೀನ್ ಶಾಟ್ ಇಲ್ಲೂ ಕೂಡ ಅಷ್ಟೇ. ಇದು ಸ್ಕ್ರೀನ್ ಶಾಟ್ ಮಾಡಕ್ಕಾಗಲ್ಲ. ವಿ ಕೆ ನಾಟ್ ಕಾಪಿ ದ ಕಂಟೆಂಟ್, ರೈಟ್ ಕ್ಲಿಕ್ ಇವೆಲ್ಲ ಡಿಸೇಬಲ್ ಮಾಡ್ಬೋದು. ಸ್ಕ್ರೀನ್ ಶಾಟ್ ಎಲ್ಲ ಕಂಪೇರ್ ಮಾಡಕ್ಕಾಗಲ್ಲ ವೆಬ್ ಅಲ್ಲಿ. ಸ್ಕ್ರೀನ್ ಶಾಟ್ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ. ಬಟ್ ರೈಟ್ ಕ್ಲಿಕ್, ಕಾಪಿ ಪೇಸ್ಟ್ ಎಲ್ಲ ಮಾಡಕ್ಕಾಗತ್ತೆ, ಕಂಟ್ರೋಲ್ ಮಾಡಕ್ಕಾಗತ್ತೆ. ಸ್ಕ್ರೀನ್ ರೆಕಾರ್ಡಿಂಗ್ ಅದನ್ನ ಇದ್ ಮಾಡ್ಲಿಕ್ಕೆ ಆಗುದಿಲ್ವಾ? ಇಲ್ಲ ಸರ್. ಓಕೆ. ಅದೇ ಫ್ಲಾಗ್ ಅದು ಗೊತ್ತಾಯ್ತಲ್ಲ ನಿಮ್ಗೆ? ಗೊತ್ತಾಯ್ತು ಸರ್, ನನಗೆ ಅರ್ಥ ಬಿಡಿ ಸರ್. ಈಗ ಸರ್ ಹೆಂಗಾದ್ರೂ ನಾವು ಹೋಗ್ತಾ ಇರೋದು ವೆಬ್ ವರ್ಷನ್. ಸೊ ಯಾವ ಪಾಯಿಂಟ್ ಅಲ್ಲೇ ನಾನು ಏನು ಯೋಚನೆ ಮಾಡ್ತಾ ಇಲ್ಲ. ಇಟ್ಸ್ ಪ್ಯೂರ್ಲಿ ವೆಬ್ ಪಾರ್ಟ್. ವೆಬ್ ಅಲ್ಲಿ ಏನಾಗುತ್ತೆ ಅದು ಆಗಾಗದೇ ಮಾತಾಡ್ತಾ ಇರೋದು. ಎಸ್. ಹಾಗಾದ್ರೆ ನೀವು ಕೊಡ್ತೀರಿ ಈಗ, ಅದ್ರ ನಂತರ ನಾವು ನೋಡ್ಬೇಕು. ಎಸ್, ಎಕ್ಸಾಕ್ಟ್ಲಿ ಸರ್. ಎಸ್, ಸರಿ ಸರ್. ಹಂಗ್ ಮಾಡೋಣ ಸರ್. ವಿತ್ ದಿಸ್ ನೋ ವಾಟ್ ವಿಲ್ ಹ್ಯಾಪನ್ ಇಸ್ ವಿ ವಿಲ್ ಗೋ ಇನ್ ವೆರಿ ಮಚ್ ಕ್ಲಿಯರ್ ನೋಟ್ ದಟ್ ಹೌ ವಿ ಕ್ಯಾನ್ ಗೋ ಅಬೌಟ್ ಇಟ್ ಅಂತ ಅಷ್ಟೇ. ಎಸ್. ಮತ್ತೆ ವೆಯ್ಟ್ ಏನಾಯ್ತು ನಿಮ್ದೀಗ? ನನ್ನ ವೆಯ್ಟ್ ಒಂದು 100 kg ಸರ್. ಏನೋ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಲ್ವಾ, ಏನಾಯ್ತು ಅದರಲ್ಲಿ ಪ್ರೋಗ್ರೆಸ್? ಸರ್, ಟು ಬಿ ಫ್ರಾಂಕ್, ಈಗ ಜಸ್ಟ್ ಸ್ಟಾರ್ಟೆಡ್. ಸ್ವಲ್ಪ ಮಿಲ್ಲೆಟ್ಸ್, ಸ್ವಲ್ಪ ಕಂಟ್ರೋಲ್ಡ್ ಆಗಿ ಹೋಗೋದು ಶುರು ಮಾಡಿದೀನಿ. ಇನ್ನ ಫುಲ್ ಫ್ಲೆಜ್ ಬರಬೇಕು. ಬಟ್ ಆಸ್ ಆಫ್ ನೌ ದಿಸ್ ಇಸ್ ವಾಟ್ ಗೋಯಿಂಗ್ ಆನ್. ಅದೇ ನೀವು ಟ್ರೈ ಮಾಡಿದ ನಂತರ ಇವತ್ತಿನ ಡೇಟ್ ತನಕ ಏನಾಯ್ತು, ಎಷ್ಟು ತೂಕ ಕಡಿಮೆ ಆಯ್ತು ಅಂತ? ನೋ, ಸೀರಿಯಸ್ಲಿ ಆಕ್ಚುಲಿ ಹೇಳ್ಬೇಕಾದ್ರೆ ನಾನು 10,000 steps ಮಾಡ್ಬೇಕಂತ ಒಂದು 15 days ಮಾಡಿದೀನಿ. ಅದಾದ್ಮೇಲೆ ಮತ್ತೆ ದಸರಾ ಟ್ರಾವೆಲ್, ಮತ್ತೆ ಇದು ಬರೋದು, ಮತ್ತೆ ಬಂದು ಈಗ ಫೈಲ್ ಆಫ್ ವರ್ಕ್ಸ್, ಮೀಟಿಂಗ್ಸ್ ಅಂಡ್ ಮೈ ಹೆಲ್ತ್ ಆಲ್ಸೋ. ಶುರು ಮಾಡುವಾಗ ಎಷ್ಟಿತ್ತು ಮೊನ್ನೆ ಒಂದು 15 ದಿವಸ, ಒಂದು ತಿಂಗಳ ಮೊದಲು? ಏನ್ ಸರ್, ಏನ್ ಎಷ್ಟಿರ್ಬೋದು, ಹಬ್ಬ ಅಂದ್ರೆ 105 103 ಇರುತ್ತೆ. 2 kg ಕಡಿಮೆ ಆಗಿರ್ಬೋದು. ನಾನು ಅಷ್ಟೇನೆ ಏನಿಲ್ಲ. 2 ಕಡಿಮೆ ಆದದ್ದು ಹಾಗೆ ಇದೆಯಾ, ಪುನಃ ಜಾಸ್ತಿ ಆಯ್ತಾ? ಈಗ ಮತ್ತೆ ಜಾಸ್ತಿ ಆಗಿದ್ದೀನಿ. ಬಿಕಾಸ್ ಐ ಆನ್ ಥೈರಾಯ್ಡ್. ನನ್ನ ಥೈರಾಯ್ಡ್ದು ಆಲ್ಮೋಸ್ಟ್ 8 ಇದೆ ಈಗ ಥೈರಾಯ್ಡ್. ನಾನು ಡಾಕ್ಟರ್ ಹತ್ರ ಹೋಗಿ ಮೆಡಿಸಿನ್ ಇನ್ನ ಶುರು ಮಾಡಬೇಕು, ಇನ್ನ ಮಾಡಿಲ್ಲ. ನಾನು ಆಕ್ಚುಲಿ ಜಸ್ಟ್ ಐ ಎಂಟರ್ಡ್ ಇಂಟು ಪ್ರೀ ಡಯಾಬಿಟಿಕ್ ರೇಂಜ್ ಅಲ್ಲಿ ಬಂದಿದ್ದೀನಿ. ಸೊ ಅದನ್ನು ಡಾಕ್ಟರ್ಗೆ ತೋರಿಸ್ಬೇಕು ನಾನು ಒಂದ್ಸರಿ. ಸದ್ಯಕ್ಕೆ ಯಾವ್ದಕ್ಕೆ ಮಾತ್ರ ಇದೆ ನಿಮ್ಗೆ? ನಾನು ಐ ಆಮ್ ನಾಟ್ ಟೇಕಿಂಗ್ ಎನಿ ಟ್ಯಾಬ್ಲೆಟ್, ಓನ್ಲಿ ಥೈರಾಯ್ಡ್ ಐ ಆಮ್ ಹ್ಯಾವಿಂಗ್ ಇಟ್. 200 mg ಅದು 200 ಬರುತ್ತಲ್ಲ. ಈಗ ನೀವು ಥೈರಾಯ್ಡ್ ಒಂದ್ಸಲ ಡಾಕ್ಟರ್ ಹತ್ರ ಹೋಗ್ಬೇಕು ಅಂತ ಹೇಳಿದ್ದು, ಒಂದ್ಸಲ ಚೆಕ್ ಮಾಡಿ ಅಷ್ಟು ಸಾಕಾ mg ಅಂತ ಹೇಳಿ ನೋಡ್ಬೇಕು ಅಂತ. ಹೌದು ಸರ್. ಓಕೆ. ಪ್ರೀ ಡಯಾಬಿಟಿಕ್ ಅಂತ ಹೇಳಿದ್ರೆ ಅದ್ರದ್ದು ನಿಮ್ಗೆ ರಿಸ್ಕ್ ಯಾವಾಗ ಅಂತ ಹೇಳಿ ಅನ್ಸುತ್ತೆ? ಸದ್ಯಕ್ಕೆ ಏನ್ ರಿಸ್ಕ್ ಇಲ್ಲ ಅಂತ ಅನ್ಸುತ್ತಾ, ಅಥವಾ? ಸದ್ಯಕ್ಕೆ ಐ ಆಮ್ ಇನ್ ವೆರಿ ಮಚ್ ಡೆಡ್ ಬಾರ್ಡರ್ ಅಲ್ಲಿ ಇದೀನಿ ಆರಾಮಾಗಿ. ಆಲ್ಮೋಸ್ಟ್ 120 ಏನೋ ಬಂತು ಮೊನ್ನೆ. ಸೊ 120 ಇಸ್ ಆಲ್ಮೋಸ್ಟ್ ಐ ಎಂಟರ್ಡ್ ಇಂಟು ಡಯಾಬಿಟಿಕ್. 120 ಅಂತದೇನು ತುಂಬಾ ಪ್ರಾಬ್ಲಮ್ ಇಲ್ಲ ನಿಮ್ಗೆ, ಅದರಿಂದ ಗೊತ್ತಾಯ್ತು. ಬಟ್ ಸ್ಟಿಲ್ ತೊಂದ್ರೆ ಇದೆಯಾ ಏನಾದ್ರು? ಇಲ್ಲ ಸರ್, ಏನಿಲ್ಲ. ರೀಡಿಂಗ್ ಮಾತ್ರ. ಆದ್ರೆ ರೀಡಿಂಗ್ ಓನ್ಲಿ. ನೀವು ನಮ್ದು ಇಂಟ್ರೊಡಕ್ಷನ್ ಸೆಷನ್ ಒಂದೇ ಸಲ ನೋಡಿದಲ್ವಾ? ಹೌದು. ಯಾವಾಗ್ಲಾದ್ರೂ ಲಿಂಕ್ ಸಿಕ್ಕಿದಾಗ ಒಂದು 10 ನಿಮಿಷ 15 ನಿಮಿಷ 20 ನಿಮಿಷ ನೋಡ್ಲಿಕ್ಕೆ ಟ್ರೈ ಮಾಡಿ. ಲಿಂಕ್ ಸಿಗತ್ತೆ ನಿಮ್ಗೆ ಯಾವಾಗ್ಲೂ. ಸರ್ ನಾನು ಒಂದೇ ಒಂದು ಪಾಯಿಂಟ್. ನಿಮ್ದು ಬಂದು ಈಸ್ ಇಟ್ ರಿಲೇಟೆಡ್ ಟು ಹೆರ್ಬಲ್ ಲೈಫ್ ಅನ್ನೋದು ಒಂದು ಕ್ವಶನ್ ಪಾಯಿಂಟ್. ನಿಮ್ಗೆ ಹರ್ಬಲ್ ಲೈಫ್ ಬಗ್ಗೆ ಏನ್ ಗೊತ್ತಿದೆ ಅದನ್ನ ನಂಗೆ ಸ್ವಲ್ಪ ಡೀಟೇಲ್ಸ್ ಹೇಳಿ. 1 second, just only 1 second.